ನಾನು 2 ದಿವಸದ ಹಿಂದೆನೇ ಹೇಳಿದ್ದೆ, ಈ ಮಾಜಿ ನಟಿ ರನ್ಯಾ ರಾವ್ 14 kg 800 ಗ್ರಾಮ್ ಬಂಗಾರದ ಸಮೇತ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಸಿಕ್ಕಾಕ್ಕೊಂಡಾಗಲೇ ಇವತ್ತಿದ ಕ್ರೈಮ್ ನ್ಯೂಸ್ ಅನ್ನಿಸ್ತಾ ಇದೆ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಇದು ಪೊಲಿಟಿಕಲ್ ನ್ಯೂಸು ಆಗುತ್ತೆ ನೋಡಿ ಅಂತ ಆಗಕ್ಕೆ ಶುರುವಾಯ್ತು. ಈಗ ರಾಜಕೀಯ ವಲಯದಲ್ಲಿ ತುರುಸಿನ ಚರ್ಚೆ ಇದ್ರ ಬಗ್ಗೆ. ರನ್ಯಾ ರಾವ್ಗೆ ರಾಜಕಾರಣಿಗಳ ನಂಟಿತ್ತು, ಅದರಲ್ಲೂ 2 ಸಚಿವರ ಜೊತೆ ಅತ್ಯಂತ ಆಪ್ತ ನಂಟಿತ್ತು ಅಂತ. ಆಪ್ತ ನಂಟಿತ್ತು ಅಂದರೆ ನೀವು ಏನೋ ಕಲ್ಪನೆ ಮಾಡ್ಕೋಬೇಡಿ, ಅಂದರೆ ಕ್ಲೋಸ್ನೆಸ್ ಅಪ್ಪ, ಆತ್ಮೀಯತೆ ಅಂಥದ್ದೊಂದು ಇತ್ತು ಅಂತ. ಇನ್ನೂ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಈಗೇನು ಆವತ್ತು ಬಂದು ಫ್ಲೈಟ್ನಲ್ಲಿ ಲ್ಯಾಂಡ್ ಆಗಲಲ್ಲ, ಎಮಿರೇಟ್ಸ್ ಫ್ಲೈಟಲ್ಲಿ ದುಬೈನಿಂದ ಹೊರಟು ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗ್ತಾಳಿಕೆ. DRIನವರಿಗೆ, ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ನ ಅಧಿಕಾರಿಗಳಿಗೆ ಮೊದಲೇ ಮಾಹಿತಿ ಇರುತ್ತೆ. ಮಾಹಿತಿ ಅಂದರೆ 14 kg 800 ಗ್ರಾಮ್ ಬಂಗಾರನೇ ಈಕೆ ತಗೊಂಬರ್ತಿದ್ದಾಳೆ ಅಂತಿತ್ತೋ ಇಲ್ವೋ ಗೊತ್ತಿಲ್ಲ. ಈಕೆನ ಒಂದ್ಸಲ ಹಿಡ್ಕೊಂಡು ಚೆಕ್ ಮಾಡಬೇಕು ಅಂತ ಮಾಹಿತಿ ಎಷ್ಟು ಪಕ್ಕ ಇತ್ತು ಅಂದರೆ, ಒಂದು ವರ್ಷದಲ್ಲಿ ಈಕೆ 30 ಸಲ ದುಬೈಗೆ ಹೋಗಿ ಬಂದಿದ್ದಾಳೆ. ಅಲ್ಲಿ ಒಂದು ಈಕೆದೊಂದು ಏನು ಬಿಸ್ನೆಸ್ ಇಲ್ಲ, ಸಂಬಂಧಿಕರು ಇಲ್ಲ, ಹೋಗ್ತಾಳೆ ಬರ್ತಾಳೆ. 1 ತಿಂಗಳಲ್ಲಿ 6 ಸಲ ಹೋಗಿ ಬಂದಿದ್ದಾಳೆ, 3 ಸಲ ಒಂದೇ ಜಾಕೆಟ್ ಹಾಕ್ಕೊಂಡು ಹೋಗಿ ಬಂದಿದ್ದಾಳೆ ಅನ್ನೋ ತನಕ ಗೊತ್ತಿತ್ತು ಇವ್ರಿಗೆ ಮಾಹಿತಿ. ಅಷ್ಟು ಮಾತ್ರ ಅಲ್ಲ, ಈಕೆಯ ತಂದೆ ಅಥವಾ ಮಲತಂದೆ ಒಬ್ಬ ಹಿರಿಯ IPS ಆಫೀಸರು, DGP ರಾಮಚಂದ್ರ ರಾವ್. ಶಿ ಯೂಸಸ್ ಪ್ರೋಟೋಕಾಲ್ ಟು ಎಂಟರ್ ಏರ್ಪೋರ್ಟ್ ಆ್ಯಂಡ್ ಎಕ್ಸಿಟ್ ಫ್ರಮ್ ಏರ್ಪೋರ್ಟ್ ಅನ್ನೋದು ಖಚಿತವಾಗಿ ಗೊತ್ತಿತ್ತು. ಅವರು ಅಧಿಕಾರಿಗಳಿಗೆ ಇದು ಸ್ವಲ್ಪ ಹೈ ಪ್ರೊಫೈಲ್ ಕೇಸ್ ಅಲ್ಲ, ಬೆಂಗಳೂರಿನವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟು ಇಂಥವಳು ಇಂಥ ಫ್ಲೈಟಿಗೆ ಇಷ್ಟೊತ್ತಿಗೆ ಬರ್ತಾಳೆ ಹಿಡ್ಕೊಂಡು ಚೆಕ್ ಮಾಡಿ ಅಂತ ಹೇಳಿದ್ರೆ ಏನಾಗುತ್ತೋ ಏನೋ ಡೌಟ್ ಇತ್ತು ಅವ್ರಿಗೆ. ಅದಕ್ಕೆ ದಿಲ್ಲಿಯಿಂದನೇ ಬಂದಿದ್ರು ಆಫೀಸರ್ಸ್, ಬಂದು ವೇಟ್ ಮಾಡ್ತಾಯಿದ್ರು. ಬಂದ ತಕ್ಷಣ ಹಿಡ್ಕೊಂಡು ಕೂಡಲೇ ಈ ಹೆಣ್ಣುಮಗಳು ಚಕ್ ಅಂತ ಮೊಬೈಲ್ ತೆಗೆದು ಒಬ್ಬ ಮಿನಿಸ್ಟ್ರಿಗೆ ಡೈಲ್ ಮಾಡಿಲ್ಲಂತೆ. ಅಷ್ಟರಲ್ಲೇನಾದರೂ ಒಂದು ವಸೂಲಿ ಹೆಚ್ಚಿಸ್ಬಿಡ್ಬೇಕು ಅಂತ, ವಸೂಲಿ ಹೆಚ್ಚೋದನ್ನು ಇನ್ಫ್ಲೂಯೆನ್ಸ್ ಮಾಡಿಸ್ಬಿಡ್ಬೇಕು ಅಂತ ಒಂದು ಪ್ರಯತ್ನ ಪಟ್ಲಂತೆ. DRI ಆಫೀಸರ್ಸ್ ಮೊಬೈಲ್ ಕಿತ್ಕೊಂಡು ನೋಡಿದ್ದಾರೆ. ಅವ್ರಿಗೆ ಗೊತ್ತಾಗಿದೆ ಯಾರಿಗೆ ಫೋನ್ ಹೋಗಿದೆ ಅಂತ, ಫೋನು ಯಾರಿಗೋಯ್ತು ಅಂತ ಅವ್ರಿಗೆ ಗೊತ್ತಾಗಿದೆ. ಡೆಫಿನೆಟ್ಲಿ ಆರಂಭಿಕ ತನಿಖೆಯಲ್ಲಿ ಅದನ್ನು ಅವರು ಮೆನ್ಷನ್ ಮಾಡೇ ಮಾಡ್ತಾರೆ. ಲೋಕಲ್ ಪೊಲೀಸ್ ಆಗಿದ್ದರೆ, ಸಾರ್ ನಿಮ್ಮ ಹೆಸರು ಬಂದಿತ್ತು ಸಾರ್, ನಾವು ಅದನ್ನೆಲ್ಲ ಅವಾಯ್ಡ್ ಮಾಡಿ ನಿಮಗೆ ಹೆಲ್ಪ್ ಮಾಡಿದ್ವಿ ಸಾರ್, ನಿಮ್ಮ ಹೆಸರು ಬರದೇ ಇರಾಂಗೆ ನೋಡ್ಕೊಂಡ್ವಿ ಸಾರ್, ಏನಾದ್ರು ಮಾಡ್ಬೋದು ರೀ. ದಿಲ್ಲಿಯಿಂದ ಬಂದಿರುವ ಆ ಡಿಪಾರ್ಟ್ಮೆಂಟ್ ಹೆಸರು ಭಾಳ ಜನ ಕೇಳಿರೋದಿಲ್ಲ, ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್. ನೀವು ಯಾವಾಗ ಕೇಳಿದ್ರಿ ಇದ್ರ ಹೆಸರು ಹೇಳಿ? ಆ ಡಿಪಾರ್ಟ್ಮೆಂಟು ಗೊತ್ತಿರೋದಿಲ್ಲ, ಅದರಲ್ಲಿ ಯಾರಿದ್ದಾರೆ ಅಂತ ಗೊತ್ತಿರೋದಿಲ್ಲ, ಅವ್ರಿಗೆ ಈ ಮಿನಿಸ್ಟ್ರಿ ಯಾರು ಅನ್ನೋದು ಗೊತ್ತಿರೋದಿಲ್ಲ. ಆರಂಭಿಕ ತನಿಖೆಯಲ್ಲಿ ಡೆಫಿನೆಟ್ಲಿ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಇವತ್ತಲ್ಲ ನಾಳೆ ಅದರ ಹೆಸರು ಕೂಡ ಹೊರಗೆ ಬರುತ್ತೆ. ಒಟ್ಟಿನಲ್ಲಿ ರನ್ಯಾ ರಾವ್ ಇಮಿಡಿಯೇಟಾಗಿ ಸಿಕ್ಕಾಕಂಡೆ ಅನ್ನೋದು ಖಚಿತ ಆದ ತಕ್ಷಣ ಒಬ್ಬ ಮಿನಿಸ್ಟ್ರಿಗೆ ಫೋನ್ ಮಾಡೋದಕ್ಕೆ ಪ್ರಯತ್ನ ಪಟ್ಲಂತೆ. ಅದೇ ಚರ್ಚೆ ಇವತ್ತು. ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ರು, ಅದಕ್ಕೆ ಚಲುವರಾಯಸ್ವಾಮಿ ಅವರು ಉತ್ತರ, ವಿಜಯೇಂದ್ರರು ಮಾತಾಡಿದ್ದಾರೆ, HK ಪಾಟೀಲ್ರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸದನದ ಒಳಗೂ ಆಗಿದೆ. ಸದನದ ಒಳಗೆ ಏನಾಯಿತು ಅನ್ನೋದು ಹೇಳ್ತೀನಿ. ಫಸ್ಟ್ ಈ ಚಲವಾದಿ ನಾರಾಯಣ ಸ್ವಾಮಿ ಆ್ಯಂಡ್ ಅದರ್ಸ್ ಮಾತಾಡಿದ್ದು ಕೇಳಿಸ್ಕೊಳ್ಳಿ. ನೋಡಿ, ರನ್ಯಾ ರಾವ್ ಅವರ ಚಿನ್ನದ ಸ್ಮಗ್ಲಿಂಗ್ ವಿಚಾರದಲ್ಲಿ ಈಗಾಗಲೇ ಹಲವರ ಹೆಸರುಗಳು ಬರ್ತಾ ಇದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ಯಾರು ಇದರೆಲ್ಲ ಹಿಂದ್ಗಡೆ ಇದ್ದಾರೆ ಅಂತ ಅವರನ್ನು ಅರೆಸ್ಟ್ ಮಾಡಿದಾಗ ಅವರು ಯಾರೋ ಮಂತ್ರಿಗೆ ಫೋನ್ ಮಾಡಲಿಕ್ಕೆ ತಗೊಂಡ್ರು, ಆದರೆ ಕಿತ್ಕೊಂಡ್ರು ಅಂತಿದೆ. ಆದರೆ ಅವರು ಕೂಡ ಗೌಪ್ಯತೆಯನ್ನು ಕಾಪಾಡ್ಕೊಂಡಿದ್ದಾರೆ ಇನ್ವೆಸ್ಟಿಗೇಷನ್ ಆಫೀಸರ್ಗಳು. ಅದರಿಂದ ನಾನು ಅದು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಆಗಬಾರ್ದು. ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕೂಡ ಸರ್ಕಾರಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಯಾವುದಿರುತ್ತೆ ಅವರು ಹೇಳಲಿ ಒಳಗಡೆ. ಫಿಲಮ್ ಆ್ಯಕ್ಟ್ರು ಗೋಲ್ಡ್ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಅದನ್ನು ಯಾರಾದ್ರು ಹೆಸರು ಹೇಳಿ, ಸುಮ್ಮನೆ ಯಾರೋ ಇದ್ದಾರೆ ಅಂತ ಹೇಳಿದ್ರೆ ನಾವು ನಂಬಲಿಕ್ಕಾಗುತ್ತಾ? ಆಮೇಲೆ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಎಪಿಸೋಡ್ನಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ರನ್ಯಾ ರಾವ್ ಅವರ ಹಿಂದೆ ಅನೇಕ ಘಟಾನುಘಟಿಗಳು ಇದ್ದಾರೆ ಅನ್ನುವ ಅಂಶಗಳು ಹೊರಗೆ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ರನ್ಯಾ ರಾವ್ ಅವರು ಪ್ರತಿ ಬಾರಿನೂ ಸಹ, ಯಾಕೆಂದರೆ ಸಣ್ಣ ಘಟನೆ ಅಂತೇಳಿ ನೀವು ಭಾವಿಸ್ಬೇಡಿ, ಪೊಲೀಸವರೇ ಎಸ್ಕಾರ್ಟ್ ಮಾಡಿ ವಿಮಾನ ನಿಲ್ದಾಣದಿಂದ ಕರೆದುಕೊಂಡು ಹೋಗ್ತಾ ಇದ್ರು.
ಸೆಕ್ಯೂರಿಟಿ ಚೆಕ್ ಕೂಡ ಆಗೋದಿಲ್ಲ ಅಂತ ಹೇಳಿದ್ರೆ ಇದರಿಂದ ಘಟಾನುಘಟಿಗಳಿದ್ದಾರೆ, ಕೆಲವು ಸಚಿವರಿದ್ದಾರೆ ಅನ್ನುವ ಮಾಹಿತಿ ಕೂಡ ಹೊರಗೆ ಬರ್ತಾ ಇದೆ. ಯಾಕಂದರೆ ಇಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣದಲ್ಲಿ ಇದರಿಂದ ಯಾರ್ಯಾರು ಅಡಗಿದ್ದಾರೆ ಅನ್ನೋ ಮಾಹಿತಿ ಬಹುಶಃ ಮುಖ್ಯಮಂತ್ರಿಗಳು ಕೂಡ ಇದ್ದೇ ಇರ್ತದೆ. ಈ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಹವಾಲಾಗಳಿರ್ಬೋದು, ಹವಾಲಾ ಆಪರೇಟರ್ಸ್ಗಳ ಪಾತ್ರ ಇರ್ಬೋದು, ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದ್ದು ಅವರ ಬಹಿರಂಗಪಡಿಸ್ಬೇಕು ಅವ್ರಿಗೆ ಮಾಹಿತಿ ಇದ್ರೆ ಅಂತ ಅನ್ನುವ ಮಾತನ್ನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ನಾನು ಯಾರ ಮೇಲೆ ಆರೋಪ ಮಾಡೋಕ್ಕೆ ಹೋಗೋದಿಲ್ಲ. ಈ ಒಂದು ಏನು ಸ್ಮಗ್ಲಿಂಗ್ ಆಗಿದೆ, ಈ ಸ್ಮಗ್ಲಿಂಗ್ನಲ್ಲಿ ಯಾರು ಕಾರಣರೋ ಅವ್ರ ಮೇಲೆ ಕ್ರಮ ಆಗಬೇಕು. ಕಾನೂನು ಇದು ಹೊರಗೆ ಮಾತಾಡಿದ್ದೆಲ್ಲ ಆಯಿತು. ವಿಧಾನಸಭೆಯ ಒಳಗೆ ಮಾಜಿ ಸಚಿವ ಸುನೀಲ್ ಕುಮಾರ್ ಅವರು ಪ್ರಭಾವಿ ಸಚಿವರ ಕೈವಾಡ ಇದೆ ಅಂತ ಸುದ್ದಿ ಆಗ್ತಿದೆ, ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿದೆ. ಯಾರು ಆ ಸಚಿವರು ಅನ್ನೋದನ್ನು ಮೊದಲು ಸ್ಪಷ್ಟಪಡಿಸಿ ಅಂತ. ಈಗ ಸಚಿವರು ಅಂದರೆ ಕಾಂಗ್ರೆಸ್ನವರು ಅಂತ ಅರ್ಥ. ಸಚಿವರು ಇನ್ಯಾರು ಬೇರೆ ಪಕ್ಷದವ್ರು ಇರೋಕ್ಕಾಗತ್ತಾ? ಬಿ ಜೆ ಪಿಯವರು ಜೆ ಡಿ ಎಸ್ನವ್ರಿಗೆ ಅದೊಂದು ಅಸ್ತ್ರ ಸಿಕ್ಕಂಗಾಗಿದೆ. ಅದಕ್ಕೆ ಹೋಮ್ ಮಿನಿಸ್ಟ್ರಿ ಹೇಳಿದ್ರು ಸಿ ಬಿ ಐನವ್ರು ತನಿಖೆ ಮಾಡ್ತಿದ್ದಾರೆ, ಅವರೇ ಹೇಳಿ ಬಿಡಿ ಪ್ರಭಾವಿ ಸಚಿವರ ಹೆಸರನ್ನು ಅಂತ. ನೀವು ಸಿ ಬಿ ಐಗೆ ಕೊಡ್ತೀರಾ ಅಥವಾ ಕೊಡಿ ಸಿ ಬಿ ಐಗೆ ಅಂತ ಸುನೀಲ್ ಕುಮಾರ್ ಅವರು. ಅದನ್ನ ಕೇಳಿಸ್ಕೊಳ್ಳಿ. ನಟಿ ರನ್ಯಾ ರಾವ್ ಅವರು ಅಂತಾರಾಷ್ಟ್ರೀಯ ಚಿನ್ನ ಸಾಗಾಣಿಕೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಇದರ ಹಿಂದೆ ಇವತ್ತಿನ ಪತ್ರಿಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವರದಿ ಮಾಡಿರುವಂತದ್ದು 2 ಸಚಿವರ ಕೈ ಇದೆ ಎನ್ನುವಂಥದ್ದನ್ನು ಕೂಡ ಇವತ್ತು ಉಲ್ಲೇಖ ಮಾಡಿದೆ. ಈ ಸರ್ಕಾರ ಚಿನ್ನ ಸ್ಮಗ್ಲಿಂಗ್ ನಲ್ಲಿ ಏನಾದ್ರು ಕೈವಾಡ ಇದೆಯಾ ಅನುಮಾನಗಳು ಹುಟ್ಟುತ್ತಾ ಇದೆ. ಈ ಕುರಿತಂತೆ ಮಾನ್ಯ ಗೃಹ ಸಚಿವರು ಸದನದಲ್ಲಿ ಇರುವಂತಹ ಸಂದರ್ಭದಲ್ಲಿ ದಯಮಾಡಿ ಸ್ಪಷ್ಟೀಕರಣ ಕೊಡಬೇಕು. ಈ ವಿಷಯ ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿ ಇರ್ತಕ್ಕಂಥದ್ದು. ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸು, ರೆವಿನ್ಯೂ ಇಂಟೆಲಿಜೆನ್ಸು ನಮಗೆ ಬರೋದಿಲ್ಲ. ಅದರಿಂದ ನಮಗೆ ಏನಾಗಿದೆ ಅಲ್ಲಿ ಅನ್ನೋದು ನಿಮಗೆ ಹಾಗೆ ಪತ್ರಿಕೆನಲ್ಲಿ ಗೊತ್ತಿದೆ, ಅಷ್ಟೇ ವಿಚಾರ ಗೊತ್ತಿದೆ. ಇದೆಲ್ಲ ತನಿಖೆ ಆಗಬೇಕು. ಸಿ ಬಿ ಐನವರು ತನಿಖೆ ವಹಿಸಿದ್ದಾರೆ ಅಂತ ಹೇಳಿದ್ದಾರೆ, ಅದು ತನಿಖೆ ಆಗಬೇಕು. ಅಲ್ಲಲ್ಲ, ನಮ್ಮ ಹಂತದಲ್ಲಿ ಏನು ತನಿಖೆ ಮಾಡಬೇಕು, ನಮ್ಮ ವಿದಿನ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಏನು ಇದೆಲ್ಲ ಆಗಿದೆ ಅನ್ನೋದನ್ನು ತನಿಖೆ ಮಾಡಬೇಕು, ಅದು ಖಂಡಿತ ಮಾಡ್ತೇವೆ. ಗೃಹ ಸಚಿವರಿಗೆ ಕೇಳಿದ್ರೆ ಚಿನ್ನದ ಪ್ರಭಾವಕ್ಕೆ ನೀವು ಒಳಗಾಗಬೇಡಿ ಅಂತ. ಅಲ್ಲಲ್ಲ, ನಾವು ಚಿನ್ನದ ಪ್ರಭಾವಕ್ಕೆ ನೀವು ಒಳಗಾಗದಲೆ ಇದೊಂದು ಸರಿಯಾದಂತ ಬಂದೋಬಸ್ತ್ ಇದಕ್ಕೆ ಮಾಡಿ ಆಗ್ಬೋದು. ಏನಾಗಿದೆ, ನಿನ್ನೆ ಒಂಚೂರು ಬ್ಯಾಕ್ಗ್ರೌಂಡ್ ಹೇಳಿದೆ ನಿಮಗೆ. ಹಿರಿಯ IPS ಅಧಿಕಾರಿಯ ಮಗಳು ಅಂದರೆ ಬಯೋಲಾಜಿಕಲ್ ಫಾದರ್ ರಾಮಚಂದ್ರ ರಾವ್ ಇವ್ರಿಗಲ್ಲ. ರಾಮಚಂದ್ರ ರಾವ್ ಮೂಲತಃ ಆಂಧ್ರ ಪ್ರದೇಶದವರು. ಒಂದು ದಲಿತ ಕುಟುಂಬದಿಂದ ಕಷ್ಟಪಟ್ಟು IPS ಓದಿ ಕರ್ನಾಟಕ ಕೇಡರಿಗೆ ಬಂದಂಥವರು. ಅವರೊಬ್ಬ ಜಮೀನ್ದಾರರ ಮಗಳನ್ನು, ಅಲ್ಲಿ ಲೋಕಲ್ ಜಮೀನ್ದಾರರ ಮಗಳನ್ನೊಬ್ಬರನ್ನು ಮದುವೆ ಮಾಡ್ಕೊಂಡಿರ್ತಾರೆ. ಚಿಕ್ಕಮಗಳೂರಿನ SP ಆಗಿದ್ದ ಸಂದರ್ಭದಲ್ಲಿ ರನ್ಯಾ ರಾವ್ ತಾಯಿ ಪರಿಚಯ ಆಗ್ತಾರೆ. ಆವಾಗ ಪ್ರಿಯದರ್ಶಿನಿ ಹೆಸರು, ಪ್ರಿಯದರ್ಶಿನಿ ಹೆಗಡೇಶ್ ಇವ್ರ ತಂದೆ ಹೆಸರು. ಹಂಗೆ ಪರಿಚಯ ಆಗೋದು. ಅವರು ಟ್ರಾನ್ಸ್ಫರ್ ಆಗಿ ಕೊಡಗಿನ SP ಆಗಿದ್ದಾಗ ರಾಮಚಂದ್ರ ರಾವ್ ಅವರ ಪತ್ನಿ ಕಾರ್ ಆಕ್ಸಿಡೆಂಟ್ನಲ್ಲಿ ಹೋಗ್ಬಿಡ್ತಾರೆ. 2 ಮಕ್ಕಳಿರ್ತಾರೆ ಅವ್ರಿಗೆ. ಮಕ್ಕಳ ಜೊತೆಗೆ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಹೋಗುವ ಕಾರ್ ಆಕ್ಸಿಡೆಂಟ್ ಆಗಿ ಪತ್ನಿ ತೀರ್ಕೊಂಡ್ಬಿಡ್ತಾರೆ. ಅದಾದ ಮೇಲೆ ರನ್ಯಾ ರಾವ್ ತಾಯಿ ರಾಮಚಂದ್ರ ರಾವ್ ಅವರಿಗೆ ಆತ್ಮೀಯರಾಗೋದು, ಮುಂದೆ ಮದುವೆ ಆಗೋ ತನಕ ಹೋಗುತ್ತೆ, ಇತ್ಯಾದಿ. ಅದೆಲ್ಲ ಆವಾಗ ಪ್ರಿಯದರ್ಶಿನಿ ಸಿನಿಮಾ ಮಾಡಬೇಕು ಅಂತ ಅವ್ರಿಗೆ ಆಸೆ ಆಗುತ್ತೆ. ತುಂಬ ದೊಡ್ಡ ನಟ ಒಬ್ಬ ಸಲಹೆ ಕೊಟ್ಟರಂತೆ, ರಮ್ಯಾ, ರಕ್ಷಿತಾ, ಹಾಗೆ ಸಕ್ಸಸ್ಫುಲ್ ಆಗ್ಬೇಕಂದ್ರೆ 6ರಿಂದ ಹೆಸರಿಟ್ಕೊಳ್ಳಿ ಅಂತ. ಅವಾಗ ಇವರು ರನ್ಯಾ ಆದರು. ರಾಮಚಂದ್ರ ರಾವ್ ದತ್ತು ಪಡೆದಿದ್ದರಿಂದ ರನ್ಯಾ ರಾವ್ ಅಂತಾಗಿದ್ದು. ಅದೆಲ್ಲ ಆಗಿ ಸಿನಿಮಾಗಳೇನೇನೋ ಆಗಿ ಅಂತಿಮವಾಗಿ ಲಾಸ್ಟ್ ಇಯರ್ ಮದುವೆ ಆಯಿತು. ಮದುವೆ ಆಗಿದ್ದು ತಾಜ್ ವೆಸ್ಟ್ ಎಂಡ್ನಲ್ಲಿ. ಇವತ್ತು ಜೋರು ಚರ್ಚೆ. ಮದುವೆ ಆಲ್ಬಮ್ ತೆಗೆಸ್ ನೋಡ್ರಿ, ಮದುವೆ CD ತಗೊಂಡು ನೋಡ್ರಿ, ಯಾರ್ಯಾರು ಎಷ್ಟೆಷ್ಟು ಆತ್ಮೀಯರಿದ್ರು ಅನ್ನೋದು ಗೊತ್ತಾಗ್ಬಿಡುತ್ತೆ. ಕೆಲವರಂತೂ ಸ್ವಂತ ಮಕ್ಕಳ ಮದುವೆಗೆ ಓಡಾಡಿದ್ರು, ಇಲ್ಲೋ ಹಂಗೆ ಓಡಾಡಿದ್ದಾರೆ ರನ್ಯಾ ರಾವ್ ಮದುವೆಯಲ್ಲಿ ಅಂತ. ಇನ್ಯಾರೋ ಹೇಳ್ತಾರೆ 44 ಲಕ್ಷದ ಡೈಮಂಡ್ ಇದನ್ನು ನೆಕ್ಲೆಸ್ ಯಾರು ಗಿಫ್ಟ್ ಕೊಟ್ಟಿದ್ರು ಚೆಕ್ ಮಾಡಿ, ಇತ್ಯಾದಿ.
ಆ ಲೆವೆಲ್ನಲ್ಲಿ ನಡೀತಾ ಇದ್ದಾವೆ ಚರ್ಚೆಗಳು. ಒಂದು ಹಂತದಲ್ಲಿ ಬಂತಲೇ ಇದು ಬಿ ಜೆ ಪಿಯವರು ಬುಡಕ್ಕು ಅಂತ ಅನ್ನಿಸ್ತು. ಯಾಕೆ ಗೊತ್ತಾ, ಶಿ ಹ್ಯಾಡ್ ಅ ಕಂಪನಿ. ರನ್ಯಾರಾವ್ ಮತ್ತು ರನ್ಯಾರಾವ್ ತಮ್ಮ ಡೈರೆಕ್ಟರ್ ಆಗಿದ್ದುಕೊಂಡು ಒಂದು ಕಂಪನಿ ಮಾಡಿದರು. ಈ ಇದನ್ನು ಏನು ಗೋಲ್ಡ್ ಬಾರ್ ತಯಾರು ಮಾಡ್ತಾರೆ, ಸಾರಿ ಗೋಲ್ಡ್ ಅಂತೀನಿ, ಮತ್ತು ಗೋಲ್ಡ್ ಸ್ಮಗ್ಲಿಂಗು, ಕಬ್ಬಿಣದ್ದು ಇದು ಮಾಡ್ತಾರಲ್ಲ ಬಿಲ್ಡಿಂಗ್ ಕಟ್ಟೋದಕ್ಕೆಲ್ಲ, TMT ಬಾರ್, ಆ ಥರದೊಂದು ಫ್ಯಾಕ್ಟ್ರಿ ಹಾಕ್ತೀವಿ ಸಿರಾದಲ್ಲಿ, 138 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ, 100 ಜನರಿಗೆ ನೌಕರಿ ಕೊಡ್ತೀವಿ ಅಂಥೇಳಿ ಒಂದು ಕಂಪ್ನಿ ರಿಜಿಸ್ಟರ್ ಮಾಡಿದ್ರು ಅವರು. ಆ ಕಂಪ್ನಿ KIADBಗೆ ಅಪ್ಲಿಕೇಶನ್ ಹಾಕೊಂಡು ಲ್ಯಾಂಡ್ ತಗೊಳತ್ತೆ. 12 ಎಕರೆ ಲ್ಯಾಂಡ್ ಮಂಜೂರಾಗುತ್ತೆ ಇವ್ರಿಗೆ. ಅದು ಕೇಸ್ ನೋಡಿದ ತಕ್ಷಣ ಬಂತು ನೋಡಿ ಬಿ ಜೆ ಪಿಯವ್ರಿಗೆ ಅನ್ಕೊಂಡು. ಯಾಕಂದರೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಮುರುಗೇಶ್ ನಿರಾಣಿ ಅವರು ಕೈಗಾರಿಕಾ ಸಚಿವರಾಗಾದಾಗ ಆಗಿದ್ದದು ಎಲ್ಲ ಬಂತವರು ಬುಡಕ್ಕು ಅನ್ಕೊಂಡ್ವಿ. ನೋಡಿದ್ರೆ ಆ ಪ್ರಾಸೆಸ್ ಕಂಪ್ಲೀಟ್ ಆಗಿಲ್ಲ. ಇವರು ಕಂಪ್ನಿಯಿಂದ ಅಪ್ಲಿಕೇಶನ್ ಹಾಕ್ತಾರೆ, KIADB ಅವರು ಲ್ಯಾಂಡ್ ಮಂಜೂರು ಮಾಡ್ತಾರೆ, ತಗೋಬೋದು ಈ 12 ಎಕರೆ ನೀವು ಅಂತ. ಅದಕ್ಕೆ 30% ದುಡ್ಡು ಕಟ್ಟಬೇಕು. KIADB ಪರ್ ಏಕರ್ ಇಂತಿಷ್ಟು ಅಂತ ಫಿಕ್ಸ್ ಮಾಡಿರುತ್ತೆ, ಅದರ 30% ಕಟ್ಟಬೇಕು ಕಂಪನಿ. ಅಲ್ಲಿ ಸಿರಾ ಹತ್ರ, ಅದು ಸಿರಾ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ 1 ಎಕರೆಗೆ 65 ಲಕ್ಷ KIADB ಜಮೀನಿನ ರೇಟ್ ಆಗಿತ್ತು. 65 ಲಕ್ಷ 1 ಎಕರೆ ಇಂಟು 12 ಎಕರೆ, ಅದರ 30% ದುಡ್ಡನ್ನು ಈ ಕಂಪ್ನಿ KIADB ಕಟ್ಟಬೇಕಾಗಿತ್ತು. ಇಷ್ಟು ಕಟ್ಟಿ ನೀವು ಜಮೀನು ನಿಮ್ಮ ಹೆಸರು ಕೊಡ್ತೀವಿ ಅಂತಾರೆ. ದುಡ್ಡು ಕಟ್ಟಕ್ಕೆ ಆಗೋದಿಲ್ಲ ಕಂಪ್ನಿಗೆ. ಮಂಜೂರಾಗಿದ್ದ ಲ್ಯಾಂಡ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಹಾಗಾಗಿ ಅದರ್ವೈಸ್ ಇವತ್ತು BJP ವರ್ಸಸ್ ಕಾಂಗ್ರೆಸ್ ಜೋರು ಗಲಾಟೆ ಆಗಿರೋದು. ಹೆಂಗೆ ಮಂಜೂರಾಯಿತು, ಯಾರು ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ರು, ಇತ್ಯಾದಿ ಜೋರು ಗಲಾಟೆ ಆಗಿರೋದು. ಇದು ಕ್ಸಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಹೆಸರು. ಕಂಪ್ನಿ ಶುರುವಾಗಿ 9 ತಿಂಗಳಲ್ಲಿ KIADB ಲ್ಯಾಂಡ್ ಮಂಜೂರಾಗಿರುತ್ತೆ. 9 ತಿಂಗಳಲ್ಲಿ ಮುರುಗೇಶ್ ನಿರಾಣಿ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಮಾತಾಡಿದ್ರು. ಅಂತಿಮವಾಗಿ KIADB MD ಮಹೇಶ್ ಅವರು ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡಿಬಿಟ್ರು. ಲ್ಯಾಂಡ್ ಮಂಜೂರಾಗಿದ್ದು ನಿಜ, ಬಟ್ ಅವ್ರ ಹೆಸರು ಹೋಗೇ ಇಲ್ಲ ಅದು ಅಂತ. ಕೇಳಿಸ್ಕೊಳ್ಳಿ. ಆ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವನಾಗಿ ನಾನು ಆ ಚೇರ್ಪರ್ಸನ್ ಆಗಿರ್ತೇನೆ. ಅವತ್ತಿನ ಲ್ಯಾಂಡ್ ಎಡಿಟೆಡ್ ಕಮಿಟಿಯ SS ಮತ್ತು ಇಂಡಸ್ಟ್ರಿ ಸೆಕ್ರೆಟರಿ ನೋಡುವಂಥ ಕಮಿಟಿ ಅದನ್ನು ಅಪ್ರೂವಲ್ ಮಾಡಿ ಸಿಂಗಲ್ ವಿಂಡೋ ತೊಗೊಂಡ್ಬಂದಿರ್ತಾರೆ. ಆ ಸಿಂಗಲ್ ವಿಂಡೋದಲ್ಲಿ 30 ಜನ ಹಿರಿಯ ಅಧಿಕಾರಿಗಳು ನೋಡಿದಂಥ ತಂಡದಲ್ಲಿ ಆ ಪ್ರಾಜೆಕ್ಟದ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅದನ್ನು ಅವರಿಗೆ ಆ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಮಾಡಿರ್ತಾರೆ. ಇದರಲ್ಲಿ ಕೈಗಾರಿಕಾ ಸಚಿವರದಾಗಲಿ ನಮ್ಮ ಹಿರಿಯ ಅಧಿಕಾರಿಗಳದಾಗಲಿ ಯಾವುದೇ ರೀತಿಯಿಂದ ಕಾನೂನಿನ ಲೋಪದೋಷಗಳು ಆಗಿರೋದಿಲ್ಲ, ಯಾವುದೇ ರೀತಿಯಿಂದ ನಾವು ಅವ್ರಿಗೆ ಫೇವರನ್ನು ಮಾಡಿರೋದಿಲ್ಲ ಅನ್ನುವಂಥದ್ದನ್ನು ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಿಂದಿನ ಸರ್ಕಾರದಲ್ಲಿ ಇದು ಅವರಿಗೆ 12 ಎಕರೆ KIADB ಸಿರಾದಲ್ಲಿ ಒಂದು TMT ಫ್ಯಾಕ್ಟ್ರಿ ಅಂತಲ್ಲಿ ಅಲೋಕೇಶನ್ ಆಗಿದೆ, ಅಷ್ಟು ಮಾತ್ರ ಗೊತ್ತು ನನಗೆ. ಅದಕ್ಕೆ ನನಗೆ ಪೂರ್ತಿ ಮಾಹಿತಿ ಫೆಬ್ರವರಿ ತಿಂಗಳು ಮಾರ್ಚ್ ತಿಂಗಳ 23ರಲ್ಲಿ ಸಿರಾ ಇಂಡಸ್ಟ್ರಿಯಲ್ ಪ್ರದೇಶದಲ್ಲಿ ಒಂದು ಇದೆ, ಆ ಕಂಪನಿ ಹೆಸರಿಗೆ ಕೊಟ್ಟಿದ್ದೀವಿ. ಅದರಲ್ಲಿ ಈಗ ಅಪಾದಿತ ಆಗಿರುವಂಥ ಹೆಣ್ಮಗಳು ಡೈರೆಕ್ಟರ್ ಇದ್ದಾಳೆ ಅನ್ನುವಂಥದ್ದು ಸುದ್ದಿಯಾಗಿದೆ. ಯಾರೇ ಇಂಡಸ್ಟ್ರಿ ಮಾಡ್ತಾರೆ ಅಂತಂದರೆ ಕೈಗಾರಿಕೆಗೆ ಎಷ್ಟು ಲ್ಯಾಂಡ್ ಬೇಕು, ಏನು ಬೇಕು, ಎಲ್ಲಿ ಅವೈಲೇಬಲ್ ಇದೆ, ಏನದೆಲ್ಲ ನೋಡಿಕೊಂಡು ಅವ್ರು ಶಿಫಾರಸು ಮಾಡ್ತಾರೆ. 500 ಕೋಟಿ ರೂಪಾಯಿವರೆಗೂ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಆಗುತ್ತೆ. ಮುಖ್ಯಮಂತ್ರಿ ಹಂತಕ್ಕೆ ಬರೋದೇ ಇಲ್ಲ, ಅದು ನನ್ನ ಹಂತಕ್ಕೆ ಬಂದಿಲ್ಲ. ನಾನು ಆದಮೇಲೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಇದು ಪ್ರೊಸೀಡಿಂಗ್ಸ್ ಆದಮೇಲೆ ಅವ್ರಿಗೇನು ದುಡ್ಡು ಕಟ್ಟಬೇಕು ಅಂತ ನೋಟಿಸ್ ಹೋಗಿತ್ತೋ ಆ ದುಡ್ಡನ್ನು ಅವ್ರು ಕಟ್ಟಿಲ್ಲ. ಹೀಗಾಗಿ ಆ ಲ್ಯಾಂಡನ್ನು ಅವ್ರಿಗೆ ಅಲಾಟ್ ಮಾಡಿಲ್ಲ. ಅವರು ನಮ್ಮನ್ನು ಅಪ್ರೋಚ್ ಮಾಡಿ ಅವರು ಹಣ ಸಂದಾಯ ಮಾಡಿರೋದಿಲ್ಲ. ಹಾಗಾಗಿ ನಾವು ಯಾವುದೇ ಹಂಚಿಕೆ ಮಾಡಿರೋದಿಲ್ಲ ಅವರಿಗೆ. ಪ್ರಾಜೆಕ್ಟ್ ಅಪ್ರೂವಲ್ ಆಗಿತ್ತು ಮತ್ತು ಪ್ರಾಜೆಕ್ಟ್ ಅಪ್ರೂವಲ್ ಸಾಮಾನ್ಯವಾಗಿ 2 ವರ್ಷದ ಅವಧಿಗೆ ಪ್ರಾಜೆಕ್ಟ್ ಅಪ್ರೂವಲ್ ಆಗಿರುತ್ತದೆ. ಹಾಗಾಗಿ ಅದು ಲ್ಯಾಪ್ಸ್ ಆಗಿರ್ತದೆ. ಈಗ ಅವರು ಈಗ ದುಡ್ಡನ್ನು ಮೊದಲನೇ ಇದು ಅವ್ರು ನಮ್ಮನ್ನು ಅದು ಪ್ರಾಜೆಕ್ಟ್ ಅಪ್ರೂವಲ್ ಆದಮೇಲೆ ನಮ್ಮನ್ನು ಅಪ್ರೋಚ್ ಮಾಡಿ 30 ದಿನದೊಳಗಡೆ 30% ಕಟ್ಟಿತ್ತು ಅಂದರೆ ನಾವು ಅಲಾಟ್ಮೆಂಟ್ ಲೆಟರ್ ಕೊಡ್ತಾ ಇದ್ವು. ಅದಾದ ನಂತರ ಉಳಿದ 70% ಹಣನ ಅವ್ರು ಇನ್ನೂ 90 ದಿನದಲ್ಲಿ ಕಟ್ಟಿತ್ತು ಅಂದರೆ ನಾವು ಅವರಿಗೆ ಪೊಸೆಷನ್ ಸರ್ಟಿಫಿಕೇಟು ಮತ್ತು ಲೀಸ್ ಕಮ್ಸೇಲ್ ಅಗ್ರಿಮೆಂಟನ್ನು ಮಾಡಿಕೊಡ್ತಾ ಇದ್ವು. ರನ್ಯಾರಾವ್ ಕಥೆ ಹೇಳ್ತಾ ಇದ್ದೆ ನಾನು. 14 kg 800 ಗ್ರಾಂ ದುಬೈ ಬಂಗಾರವನ್ನು ಎಮಿರೇಟ್ಸ್ ಫ್ಲೈಟ್ನಲ್ಲಿ ಬೆಂಗಳೂರಿನ ತನಕ ಯಶಸ್ವಿಯಾಗಿ ತಂದು ಏರ್ಪೋರ್ಟ್ನಿಂದ ಹೊರಗಡೆ ತರೋದಕ್ಕಾಗದೆ ಸಿಕ್ಕಾಕೊಂಡಂಥ ನಟಿ IPS ಅಧಿಕಾರಿ ರಾಮಚಂದ್ರ ರಾವ್ ಮಗಳು.
ಇವತ್ತು ಕಸ್ಟಡಿ ಅವಧಿ ಮುಗಿತು. ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದ ವ್ಯಾಪ್ತಿಗೆ ಈ ಪ್ರಕರಣಗಳೆಲ್ಲ ಬರ್ತವೆ. ಅಂದರೆ ಇಂಥ ಕೇಸ್ಗಳಲ್ಲಿ ಅರೆಸ್ಟ್ ಆದವ್ರನ್ನೆಲ್ಲ ಪ್ರೊಡ್ಯೂಸ್ ಮಾಡೋದಕ್ಕೆ ಡೆಡಿಕೇಟೆಡ್ ಕೋರ್ಟ್ ಇದೆ, ಒಂದು ಫೈನಾನ್ಷಿಯಲ್ ಅಫೆನ್ಸಸ್ ಕೋರ್ಟ್ ಅಂತ ಕರೀತಾರೆ ಅದನ್ನು, ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ. 3 ದಿನಗಳ DRI ಕಸ್ಟಡಿಗೆ ಈಕೆಯನ್ನು ಅದೇ ಕೋರ್ಟ್ ಕೊಟ್ಟಿತ್ತು. ಇವತ್ತು ಮುಗಿತದ್ರದ್ದು, ಮತ್ತೆ ಕರ್ಕೊಂಬಂದು ಪ್ರೊಡ್ಯೂಸ್ ಮಾಡಿದ್ರು. DRI ಪರ ಒಬ್ಬ ವಕೀಲರಿರ್ತಾರೆ, ಅವ್ರನ್ನ SPP ಸ್ಟ್ಯಾಂಡಿಂಗ್ ಕೌನ್ಸಿಲ್ ಅಂತ ಕರೀತಾರೆ. ಜೊತೆಗೆ ರಣ್ಯಾರಾವ್ ಪರನೂ ವಕೀಲರಿರ್ತಾರೆ. ಈಗ 4 ದಿವಸದ ಹಿಂದೆ ಯಾವ ಕಾರಣಕ್ಕೂ ಕಸ್ಟಡಿ ಕೊಡಬೇಡಿ, ಇವ್ರನ್ನ ಬೇಲ್ ಕೊಟ್ಟುಬಿಡಿ ನಮಗೆ ಅಂತ ರಣ್ಯಾರಾವ್ ಪರ ವಕೀಲರು ವಾದ ಮಾಡಿದ್ರು. ಅಫ್ಕೋರ್ಸ್ ದೇ ಆರ್ ಪೇಡ್ ಫಾರ್ ದ್ಯಾಟ್. ಅದಕ್ಕೋಸ್ಕರನೇ ಬಂದು ಕರೆಸಿರ್ತಾರೆ ಅವ್ರನ್ನ, ಅಂದರೆ ಜಾಮೀನು ಕೊಡಿ ಅಂತ ವಾದ ಮಾಡೋದಕ್ಕೆ ಅಂತ. ಬಟ್ ಇಂಥ ಕೇಸ್ಗಳಲ್ಲಿ ಕೇಳಿದ ತಕ್ಷಣ ಜಾಮೀನು ಸಿಕ್ಕಿಬಿಡುತ್ತಾ ಎಲ್ಲ ಗೊತ್ತಿರುತ್ತೆ. ಅವ್ರು ಹೇಳಿದ್ದು 24 ತಾಸು ಆಲ್ರೆಡಿ DRI ಅಧಿಕಾರಿಗಳು ಇವ್ರನ್ನ ಕಸ್ಟಡಿಲಿ ಇಟ್ಕೊಂಡಿದ್ದಾರಪ್ಪ. ಏನೇನು ಕ್ವಶನ್ ಕೇಳಬೇಕು ಆವಾಗಲೇ ಕೇಳಿರ್ಬೇಕು. ಈಗಿನ ಮುಂದೆ ಕ್ವಶನ್ ಕೇಳೋದಕ್ಕಿದೆ ಅಂತ ಏನು ನೀವು ಕಸ್ಟಡಿಗೆ ತಗೊಳ್ಳೋದು ಅಂತ. ಇವತ್ತು DRIನವರು ನಮಗೆ ಏನೇನು ಪ್ರಶ್ನೆ ಕೇಳಬೇಕಾಗಿತ್ತು ಕೇಳಾಗಿದೆ, ಕಳಿಸಿ ಇವ್ರನ್ನ ಜೈಲಿಗೆ ಅಂದರು, ಜೈಲಿಗೆ ಕಳಿಸಿ ಅಂತ. ನ್ಯಾಯಾಧೀಶರು ಪ್ರಶ್ನೆ ಕೇಳ್ತಾರೆ, ನಿನಗೇನಾದ್ರು ತೊಂದರೆ ಆಯಿತಾ, ನಿಮಗೇನಾದರೂ ತೊಂದರೆ ಆಯಿತಾ, ಅಂದರೆ ಕಸ್ಟಡಿಯಲ್ಲಿ ಏನಾದ್ರು ತೊಂದರೆ ಆಯಿತಾ ಅಂತ. ಕಣ್ಣೀರ ಧಾರೆ ಶುರುವಾಗ್ಬಿಡ್ತಂತೆ ಕೋರ್ಟ್ನಲ್ಲಿ. ನಮ್ಮ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶು ಇಡೀ ಪ್ರೊಸೀಡಿಂಗ್ ನಡೆಯೋ ಕಾಲ ಅಲ್ಲೇ ಇದ್ರು, ಹೇಳ್ತಾಯಿದ್ರು ಅವ್ರಿಗೆ ಇಷ್ಟು ಕಣ್ಣೀರನ್ನು ಕೋರ್ಟ್ನಲ್ಲಿ ಇದೆ ಫಸ್ಟ್ ಟೈಮ್ ನೋಡಿದ್ದು ಅಂತ. ಏನಾದ್ರು ತೊಂದರೆ ಆಯಿತಾ ಕಸ್ಟಡಿಯಲ್ಲಿ ಅಂದ ತಕ್ಷಣ ಸ್ಟಾರ್ಟು ಅಳೋದಕ್ಕೆ. ಅದೇನೋ ಮೆಂಟಲಿ ಇಮೋಷ್ನಲಿ ಪ್ರೋ ಕಿಡ್ ನಾನು ಅಂತ ಹೇಳಿದ್ದು. ನನಗೇನು ಹೇಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳೋದು ಅಳೋದು, ಹೇಳೋದು ಅಳೋದು. ಅದು ಎಷ್ಟು ಕಣ್ಣೀರು ಹರಿತು ಅಂದರೆ ಒಂದು ಹಂತದಲ್ಲಿ ನ್ಯಾಯಾಧೀಶರೇ ಹೇಳಿದ್ರಂತೆ, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ಅಂತ ನ್ಯಾಯಾಧೀಶರು ಹೇಳಿದ್ರಂತೆ. ಆ ಪರಿ ಹತ್ತಿತ್ತು. ಅಂದರೆ ಬೇಸಿಕಲಿ ಇದನ್ನು ಸರಳವಾಗಿ ಹೇಳ್ಬೇಕಂದ್ರೆ ನ್ಯಾಯಾಧೀಶರು ಕೇಳ್ತಾರೆ, ಕಸ್ಟಡಿಲಿ ಏನಾದ್ರು ತೊಂದರೆ ಕೊಟ್ರಾ ಅಂತ. ತೊಂದರೆ ಕೊಟ್ರಾ ಅದರ ಅರ್ಥ ಹೊಡೆದ್ರಾ, ಬಡದ್ರಾ, ಏರೋಪ್ಲೇನ್ ಹತ್ಸಿದ್ರಾ, 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ರಾ ಅಂತ ಕೇಳೋದು. ಕೇಳಿದ್ದೇ ಸಾಕು ಅಂತ ಈ ಹೆಣ್ಮಗಳು ಹ್ಞೂ ಸಾರ್ ತುಂಬ ಪ್ರಶ್ನೆ ಕೇಳಿದ್ರು ಅಂದ್ಲಂತೆ. ಎಲ್ಲರೂ ನಕ್ಕಿದ್ದಾರೆ ಅಲ್ರಿ ಕಸ್ಟಡಿ ಕೊಡೋದು ಕ್ವಶನ್ ಕೇಳೋದಕ್ಕೆ. ಆಮೇಲೆ ನ್ಯಾಯಾಧೀಶರು ಕೇಳಿದ್ರಂತೆ, ಇಲ್ಲಮ್ಮ ಫಿಸಿಕಲಿ ಏನಾದ್ರು ಟಾರ್ಚರ್ ಕೊಟ್ರಾ ನಿನಗೆ, ದೈಹಿಕವಾಗಿ ಹಲ್ಲೆ ಮಾಡಿದ್ರಾ, ಹೊಡೆಯೋದು ಬೈಯೋದು ಏನಾದ್ರು ಮಾಡಿದ್ರಾ ಅಂದರೆ ಇಲ್ಲ ಹಾಗೇನು ಮಾಡಿಲ್ಲ. ಫಿಸಿಕಲಿ ಥ್ರೆಟ್ ಏನಾದ್ರು ಆಯಿತಾ ನಿಮಗೆ ಅಂದರೆ ಫಿಸಿಕಲ್ ಥ್ರೆಟ್ ಆಗಿಲ್ಲ, ಆದರೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೆದರಿಸಿದ್ರು ಅಂತ. ತನಿಖೆ ಮಾಡೋವಾಗ ಹೇಳೋದಿಲ್ವಾ, ನೀನು ನೋಡ್ಕೋತೀವಿ, ನೋಡ್ತಾ ಇರು, ಕೇಸ್ ಎಷ್ಟು ಸ್ಟ್ರಾಂಗ್ ಆಗುತ್ತೆ, ಏನೇನಿದೆ ಹೇಳಿಬಿಡು, ಹಾಗೆಲ್ಲ ಅಂತಾರಲ್ಲ, ಅದನ್ನು ಹೇಳಿ ಹೆದರಿಸಿದ್ರು ನಮಗೆ ಅಂತ. ಅದಕ್ಕೆ ಒಂದು ಹಂತದಲ್ಲಿ DRIನ ತನಿಖಾಧಿಕಾರಿ ಇದ್ರಂತೆ. ಇದೆಲ್ಲ ನಡೀತಿರುವಾಗ ಆಯ್ತಮ್ಮ ನೀ ಕೂತ್ಕೋ ಅಂದ ತಕ್ಷಣ ಈ ರಣ್ಯಾರಾವ್ ಹೇಳಿದ್ಲಂತೆ, ನೋಡಿ ಸರ್ ಮತ್ತೆ ಹೆದರಿಸ್ತಿದ್ದಾರೆ ನನಗೆ, ಕೂತ್ಕೋ ಅಂತಿದ್ದಾರೆ ಅಂತ. ಆ ಲೆವೆಲ್ಗಾಗಿದೆ ಇವತ್ತು ಕೋರ್ಟ್ ಹಾಲ್ನಲ್ಲಿ. ತನಿಖಾಧಿಕಾರಿ ಹೇಳಿದ್ರು, ಪ್ರಶ್ನೆ ಕೇಳಿದ್ದಕ್ಕೆ ಬೆದರಿಕೆ ಅಂತಿದ್ದಾರೆ ಇವರು, ಈಕೆ ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ, ಸಾಕ್ಷ್ಯಗಳೇನು ಸಿಕ್ಕಿದಾವಲ್ಲ ಅವನ್ನ ತೋರಿಸಿ ನಾವು ಉತ್ತರ ಕೇಳಬೇಕು, ಅಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ತಯಾರಾಗಿಲ್ಲ, ತನಿಖೆ ಹೆಂಗೆ ನಡೆದಿದೆ ಅನ್ನೋದನ್ನು ವಿವರಿಸೋದಕ್ಕೆ ನಮ್ಮ ಹತ್ರ CCTV ಫುಟೇಜ್ ಇದೆ, ಅಂದರೆ ಆನ್ ಕ್ಯಾಮ್ರಾ ನಡೆದಂಗೆ ನಡೆದಿದೆ ಈ ಪ್ರೊಸೀಡಿಂಗು. ಆ CCTV ಫುಟೇಜ್ಗಳನ್ನು ಕೋರ್ಟಿಗೆ ಕೊಡ್ತೀವಿ. ವಕೀಲರು ತನಿಖಾಧಿಕಾರಿಯಿಂದ ತೊಂದರೆ ಆಯಿತು ಅಂತ ಹೇಳುವಂಥ ರಣ್ಯಾರಾವ್ ಕಲಿಸ್ಕೊಟ್ಟಿದ್ದಾರೆ. ಅಂದರೆ ರಣ್ಯಾರಾವ್ ಪರ ವಕೀಲರು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳು ತೊಂದರೆ ಆಯಿತು ಅಂತ ಕಲಿಸ್ಕೊಟ್ಟಿದ್ದಾರೆ. ಅದಕ್ಕೆ ಈಕೆ ಹಿಂಗೆ ಹೇಳ್ತಾ ಇರೋದು ಅಂಥೇಳಿ ಕ್ಲೋಸ್ಡ್ ಎನ್ವಲಪ್ಪಲ್ಲಿ ತನಿಖೆ ಇಲ್ಲಿ ತನಕ ಏನು ಬಂದಿದೆ ಅನ್ನೋದನ್ನು ಅದರ ವಿವರಗಳನ್ನು ಕೊಟ್ರಂತೆ. ಇನ್ನು ಗಿರೀಶ್ ಗೌಡ ರಣ್ಯಾರಾವ್ ಪರ ವಕೀಲ, DRI ತನಿಖೆ ಸಂದರ್ಭದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದರು, ಅವರ ಎದುರಿಗೆ ಯಾಕೆ ತನಿಖೆ ಮಾಡಬೇಕಾಗಿತ್ತು ಅಂತ ಕೇಳಿದ್ರು. ಆವಾಗ ಮಧು ರಾವ್ SPP ಅವರು DRI ಅಧಿಕಾರಿಗಳಿಗೆ ಸಲಹೆ ಕೊಡೋದಕ್ಕೆ ಹೋಗಿದ್ದೆ ನಾನು ಅಂತ. DRI ವಕೀಲ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ ಅವ್ರು ಹೇಳಿದ್ರು. ರಣ್ಯಾರಾವ್ ನಾನು
ತನಿಖೆಗೆ ಸಂಪೂರ್ಣ ಸಹಕರಿಸಿದ್ದೀನಿ. ಒಂದು ಸಲ ಅಷ್ಟೇ ಅವ್ರು ಹೇಳಿದ ಕಡೆ ಸೈನ್ ಹಾಕೋದಿಲ್ಲ ಅಂತ ಹೇಳಿದ್ದು, ಉಳಿದಂತೆ ಹೇಳದಲ್ಲೆಲ್ಲ ಸೈನ್ ಹಾಕಿದ್ದೀನಿ. ನಿನ್ನೆ ವಕೀಲರು ನನ್ನ ಮನೆ ಅಡ್ರೆಸ್ಸು, ಮ್ಯಾಪಿಂಗು, ಲೊಕೇಶನ್ ಎಲ್ಲ ತಗೊಂಡ್ರು. ಯಾಕೆ ಆ ಡೀಟೇಲ್ಸ್ ತಗೊಂಡಿದ್ದಾರೋ ಗೊತ್ತಿಲ್ಲ ಅಂತಂದರು. ಅದಕ್ಕೆ ಮಧುರಾವ್ SPP ಪ್ರಶ್ನೆ ಕೇಳಿದ್ದಕ್ಕೆ ತೊಂದರೆ ಅಂತ ಹೇಳೋದು ಸರಿಯಲ್ಲ. ಪ್ರಶ್ನೆ ಕೇಳಿದಾಗ ಅದು ಆರೋಪಿಗೆ ನೋವಾಗಿರಬಹುದು, ಆದರೆ ನಾರ್ಮಲ್ ಪ್ರಾಸೆಸ್ ಅದು ಅಂತ ಎಲ್ಲ ಹೇಳಿ ಕಸ್ಟಡಿಗೆ ಕೊಡಲಾಯಿತು. ಸಣ್ಣ ಬ್ರೇಕು. BJP ಬಣಬಡಿದಾಟಕ್ಕೆ ಸಂಬಂಧಿಸಿದ ಸುದ್ದಿ. 7ನೇ ತಾರೀಕು ಮೊನ್ನೆ 3 ದಿನದ ಹಿಂದೆ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ 16ನೇ ಬಜೆಟನ್ನು ಮಂಡಿಸ್ತಾ ಇದ್ದರೆ, ಇನ್ನೊಂದು ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ಪೆಷಲ್ ಫ್ಲೈಟ್ನಲ್ಲಿ ಬಂದು HAL ಏರ್ಪೋರ್ಟ್ನಲ್ಲಿ ಇಳಿದ್ರು. ಅವ್ರಿಗೊಂದು ನಿಗದಿತ ಕಾರ್ಯಕ್ರಮ ಇತ್ತು. ಮಹದೇವಪುರದಲ್ಲಿ ಕುಂದಳ್ಳಿ ಗೇಟ್ ಅಂತ ಬರುತ್ತೆ, ಅಲ್ಲಿ ಉಡುಪಿ ಪೇಜಾವರ ಮಠದವರು ಕಟ್ಟಿಸಿರುವ ಆಸ್ಪತ್ರೆ ಮತ್ತು ಸೇವಾಶ್ರಮದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅಮಿತ್ ಶಾ ಭಾಗವಹಿಸಬೇಕಾಗಿತ್ತು. ಇದೇ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಅಂತಲೇ ಬಂದರು ಅವರು. ತಮಿಳುನಾಡಿನಲ್ಲಿ ಬೇರೆ ಕಾರ್ಯಕ್ರಮದಲ್ಲಿದ್ದಂಥವ್ರು ಇದಕ್ಕೋಸ್ಕರ ಬಂದರು ಬೆಂಗಳೂರಿಗೆ. ಈ ಕಾರ್ಯಕ್ರಮದಲ್ಲಿ ಪೊಲಿಟಿಕಲಿ ಇಂಟ್ರೆಸ್ಟಿಂಗ್ ಆಗಿರೋದು ಏನು ನಡೀತು ಅದನ್ನು ನಾವು ನಿಮಗೆ ದೃಶ್ಯಗಳನ್ನು ತೋರಿಸಿದ್ದೀವಿ, ವಿಡಿಯೋ ಸಮೇತ ಎಕ್ಸ್ಪ್ಲೇನೂ ಮಾಡಿದ್ದೀವಿ. ಅಮಿತ್ ಶಾ ಕೂತ್ಕೊಂಡಿದ್ರು. ಅಮಿತ್ ಶಾ ಅವರು ಎಡಗಡೆ ಯಡಿಯೂರಪ್ಪನವರಿದ್ದರು, ಯಡಿಯೂರಪ್ಪನವರ ಎಡಗಡೆ ಅರವಿಂದ್ ಲಿಂಬಾವಳಿ ಇದ್ದರು. ಅಮಿತ್ ಶಾ ಅವರ ಬಲಗಡೆ ಪೇಜಾವರ ಶ್ರೀಗಳಿದ್ದರು, ಅವರ ಬಲಗಡೆ ವಿಜಯೇಂದ್ರರಿದ್ದರು. ಸ್ಟೇಜ್ ಹಿಂಗಿದ್ದಿದ್ದದು. ಅಲ್ಲಿ ಕಾರ್ಯಕ್ರಮವನ್ನು ಆ್ಯಂಕರಿಂಗ್ ಮಾಡ್ತಾ ಇದ್ದವರು, ಹೋಸ್ಟ್ ಮಾಡ್ತಾ ಇದ್ದವರು ಈಗ ಅಮಿತ್ ಶಾ ಅವರು ಸಭೆಯನ್ನು ಉದ್ದೇಶಿಸಿ 2 ಮಾತಾಡಬೇಕು ಅಂತ ಹೇಳಿದರು. ಬಟ್ ಅಮಿತ್ ಶಾ ಅವರು ಭಾಷಣ ಮಾಡೋದಕ್ಕೆ ಯಡಿಯೂರಪ್ಪನವರು ಪ್ರಿಪರೇಷನ್ ಮಾಡಿಕೊಳ್ತಾ ಇದ್ದದನ್ನು ನೋಡಿದ್ರಲ್ಲಿ ಬರ್ಕೊಂಬಂದಿದ್ರು ಅವ್ರು ಭಾಷಣವನ್ನು. ಇನ್ನು ನಾನು ಭಾಷಣ ಮಾಡಿಬಿಟ್ರೆ ಆಮೇಲೆ ಯಡಿಯೂರಪ್ಪನವ್ರಿಗೆ ಅವಕಾಶ ಸಿಗೋದಿಲ್ಲ ಅಂದ್ಕೊಂಡು ನೀವು ಮಾತಾಡಿ ಅಂತ ಹೇಳಿ ಕಳಿಸಿದ್ರು ಯಡಿಯೂರಪ್ಪನವ್ರನ್ನ. ಯಡಿಯೂರಪ್ಪನವ್ರು ಎದ್ದು ಡಯಾಸ್ ಕಡೆಗೆ ಹೋದರು. ಅವ್ರ ಪಾಡಿಗೆ ಅವ್ರು ಹೋದರು. ಚೇರ್ ಖಾಲಿ ಐತಲ್ಲ ಅಲ್ಲಿ. ಯಡಿಯೂರಪ್ಪನವ್ರು ಎದ್ದು ಹೋದ್ಮೇಲೆ ಛಕ್ ಅಂತ ಬಂದು ಅರವಿಂದ್ ಲಿಂಬಾವಳಿ ಅವರು ಆ ಚೇರಿಗೆ ಕೂತ್ಕೊಂಡು ಅಮಿತ್ ಶಾ ಅವ್ರಿಗೇನೋ ಹೇಳಕ್ಕೆ ಹೋದರು. ಅಮಿತ್ ಶಾ ಅವರು ಅಂದರೆ ಬಾಡಿ ಲ್ಯಾಂಗ್ವೇಜು, ಲಿಪ್ ಮೂಮೆಂಟ್ ಎಲ್ಲ ನೋಡಿದ್ರೆ ಏನು ಅನ್ನಿಸ್ತಿತ್ತು ಅಂದರೆ ಇಲ್ಲೆಲ್ಲ ಬೇಡ, ದಿಲ್ಲಿಲಿ ಮಾತಾಡೋಣ ಅನ್ನೋ ಥರ ಇತ್ತು. ಅದಕ್ಕೆ ಅರವಿಂದ್ ಲಿಂಬಾವಳಿ ಅವರೇನೋ ಹೇಳಿದ್ರಂತೆ, ಬಂದಿದ್ವಿ ನಾವು ದಿಲ್ಲಿಗೆ, ಎಲ್ಲಿ ನೀವು ಟೈಮೇ ಸಿಗೋದಿಲ್ಲ, ನೀವು ಟೈಮೇ ಕೊಡೋದಿಲ್ಲ ಅಂತ. ಇಲ್ಲ ಈ ಸಲ ಮಾತಾಡೋಣ ಬಿಡಿ ಅಂದ್ರಂತೆ. ಇದರದ ಅಂದಾಜು ಅರವಿಂದ್ ಲಿಂಬಾವಳಿಯವ್ರಿಗೆ ಇತ್ತೇನು, ಅವ್ರ ಜೇಬಿನಿಂದ ಒಂದು ಪತ್ರ ತೆಗೆದು ಕೊಟ್ಟಿದ್ದಾರೆ. 4 ಪೇಜ್ ಬರ್ಕೊಂಬಂದುಬಿಟ್ಟಿದ್ರು ಅವರು. ಅಮಿತ್ ಶಾ ಇದು ನೋಡಿ ಫ್ಲೈಟಲ್ಲಿ ಓದ್ತೀನಿ ಅಂತ ಹಿಂದೆ ತಮ್ಮ ಭದ್ರತಾ ಸಿಬ್ಬಂದಿಗೆ ಕೊಟ್ಟಿದ್ದಾರೆ. ಅವರು ಬ್ಯಾಗಿಗೆ ಹಾಕ್ಕೊಂಡಿದ್ದಾರೆ ಅದನ್ನು. ಆಮೇಲೆ ಫ್ಲೈಟ್ನಲ್ಲಿ ಓದಿದ್ರೆ ಬಿಟ್ಟರೆ ದೇವ್ರಿಗೆ ಹತ್ತಿದ ಮಾತು. ಇಷ್ಟು ಎಲ್ಲರ ಕಣ್ಣು ಮುಂದೆ ನಡೆದಿತ್ತು. ಇದೆಲ್ಲ ಆದಮೇಲೆ ಇನ್ನೂ ಒಂದು ನಡೆದಿದೆ. ಸಭೆ ಮುಗಿಸಿ ಹೊರಡುವಾಗ ಅಮಿತ್ ಶಾ ಅವ್ರ ಜೊತೆಗೆ ಹೋಗು ಅಂತ ಯಡಿಯೂರಪ್ಪನವರು ವಿಜೇಂದ್ರ ನಿಂಗೆ ತಿವಿದು ಹೇಳ್ತಿದ್ರಂತ, ಹೋಗಲ್ಲಿ ಜೊತೆಗೆ ಹೋಗು ಅಂತ. ಇಡೀ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಸಮಯವನ್ನು, ಕಾರ್ಯಕ್ರಮ ಅಂದರೆ ಸ್ಪೆಷಲ್ ಫ್ಲೈಟ್ HAL ಏರ್ಪೋರ್ಟಿಗೆ ಬಂದು ಲ್ಯಾಂಡ್ ಆದಾಗಿನಿಂದ ಮತ್ತೆ ಟೇಕ್ ಆಫ್ ಮಾಡಿ ಹೋಗೋ ತನಕದ ಒಟ್ಟು ಅವಧಿಯಲ್ಲಿ ಅಮಿತ್ ಶಾ ಅತಿ ಹೆಚ್ಚು ಟೈಮ್ ಕಳೆದಿದ್ದು ವಿಜೇಂದ್ರರ ಜೊತೆಗೆ. ರಿಸೀವ್ ಮಾಡ್ಕೊಂಡಿದ್ರಿಂದ ಹಿಡಿದು ವೇವ್ ಆಫ್ ಮಾಡೋ ತನಕ ಅತಿ ಹೆಚ್ಚು ಟೈಮ್ ಅವ್ರ ಜೊತೆ ಕಳೆದಿದ್ದಾರೆ. ಏನು ಆಯ್ತಂತೆ, ಈಗ ಏನಾಯಿತು ಅನ್ನುವಂಥದ್ದು ಅವ್ರವ್ರ ಮಧ್ಯದಲ್ಲಿ ನಡೆದಿರುತ್ತೆ. ಅವ್ರು ಬಂದು ಹೊರಗಡೆ ಹೇಳೋ ತನಕ ಸುದ್ದಿಗಳು ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ತಗೋತವೆ. ಹಂಗೆ ಟೈಮ್ ತಗೊಂಡಿದ್ದಕ್ಕೆ 3 ದಿವಸ ಆದ ಮೇಲೆ ಒಂದೊಂದೇ ಬರ್ತಾ ಇರುವ ಮಾಹಿತಿ. ಅಮಿತ್ ಶಾ ಅವರು ಸುತಾರಾಮ್ ಈ ವಿಷಯ ಮಾತಾಡೋ ಮೂಡಲ್ಲೇ ಇರಲಿಲ್ಲವಂತೆ. ಇಲ್ಲಿನ ಬಣ ಬಡಿದಾಟ, ವಿಜಯೇಂದ್ರ ವರ್ಸಸ್ ಯತ್ನಾಳು, ಇವರೊಂದು ಲಿಂಗಾಯತ ಸಭೆ ಮಾಡಿದ್ರು, ಅವರೊಂದು ಲಿಂಗಾಯತ ಸಭೆ ಮಾಡಿದ್ರು, ಅವರು ವಕ್ಫ್ ಹೋರಾಟ ಅಂತ ಮಾಡಿದ್ದಾರೆ, ಅದಾದಮೇಲೆ ಅದೇನೋ ಅಕ್ರಮ ಬಾಂಗ್ಲಾ ವಲಸಿಗರ ಹೋರಾಟ ಅಂತ ಮಾಡ್ತಾರಂತೆ. ಇದು ಯಾವುದನ್ನೂ ಮಾತನಾಡುವ ಮೂಡ್ನಲ್ಲಿ ಅವರು ಇರಲಿಲ್ಲ. ಬಂದಿದ್ದು ಫ್ಲೈಟ್ ಇಳಿದಿದ್ದು ಕಾರಲ್ಲಿ. ಅಮಿತ್ ಶಾ ಬೇಸಿಕಲಿ ಉಳಿದಂತೆ ಮಾತಾಡೋದು ಕಡಿಮೆ, ಹರಟೆ ಹೊಡೆಯುವ ಸ್ವಭಾವದವರಲ್ಲ ಅಮಿತ್ ಶಾ. ಸ್ವಲ್ಪ ಗಂಭೀರವಾಗಿರ್ತಾರೆ ಅವರು. ಮೋದಿ ಹರಟೆ ಹೊಡಿತಾರೆ. ಅಮಿತ್ ಶಾನ ಹರಟೆ ಹೊಡೆದಿದ್ದು ಅಂತ ನೋಡಿದ್ದ ಮೈಸೂರಿನಲ್ಲಿ ಒಂದು ಎಲೆಕ್ಷನ್ ಪ್ರಚಾರಕ್ಕೆ ಬಂದಾಗ ರಾತ್ರಿ ಎಲ್ಲ ಇಂಟರ್ವ್ಯೂಗಳನ್ನು ಮುಗಿಸಿ ಒಂದು 2-2:30 ಮಧ್ಯರಾತ್ರಿ ಬನ್ನಿ ಅಂತ ರೂಮಿಗೆ ಕರ್ಕೊಂಡು ಹೋಗಿ ಕೂತ್ಕೊಂಡು ಒಂದು ಬ್ಲ್ಯಾಕ್ ಕಾಫಿ ಹಿಡ್ಕೊಂಡು ನಾವೊಂದು 4-5 ಜನ ಪತ್ರಕರ್ತರಿದ್ವಿ. ಹರಟೆ ಅಂತ ಹೊಡೆದಿದ್ದು ನಾವು 3-4 ಸಲ ಭೇಟಿಯಾದರೆ ಹರಟೆ ಹೊಡೆಯೋದಿಲ್ಲ ಅವರು. ಟು ದ ಪಾಯಿಂಟ್. ಏನು ಕೆಲಸ ಅಷ್ಟೇ. ಈ
ತಮಾಷೆ ಮಾಡಿದೆ, ಜೋರಾಗಿ ನಕ್ಕೆ, ಹಂಗೆ ಅಪರೂಪ. ಅದೇನೋ ಒಂದು ನೀವು ಹುಡುಕಿದ್ರೆ ಏನೋ ಅಮಿತ್ ಶಾ ಜೋರಾಗಿ ನಗ್ತಾ ಇರೋದು ಒಂದು ಸಿಗುತ್ತೆ ನಿಮಗೆ. ಈ ಅಹಮದಾಬಾದಲ್ಲಿ ನಡ್ಕೊಂಡು ಹೋಗ್ತಾ ಇರೋವಾಗ ಅಮಿತ್ ಕಾಕಾ ಅಂತ ಕೂಗ್ತಾರೆ, ಅವಾಗ ಒಂದು ಸಲ ತಿರುಗಿ ಏನರು ಅನ್ನೋ ಥರ. ಹಾಗೆ ಅಮಿತ್ ಶಾ ಸ್ವಲ್ಪ ಬೈ ಪರ್ಸ್ನಾಲಿಟಿ ಸ್ವಲ್ಪ ಸೀರಿಯಸ್ಸು. ಹಂಗಿದ್ದವರು ಅಮಿತ್ ಶಾ ಹಂಗೆ ಇದ್ರಂತೆ, ಕಾರ್ನಲ್ಲಿ ಹೋಗೋವಾಗ ಬರೋವಾಗ ಎಲ್ಲ. ಇಲ್ಲಿ ಬಂದಿದ್ದಾರೆ, ಕಾರ್ಯಕ್ರಮ ಆಗಿದೆ. ಕಾರ್ಯಕ್ರಮದ ವೇದಿಕೆಯ ಮೇಲೆ ಏನೇನಾಯಿತು ಅನ್ನೋದನ್ನು ನೋಡಿದ್ರೆ, ಈ ವೇದಿಕೆಯಿಂದ ಕೆಳಗಿಳಿದ ಮೇಲೆ ಊಟಕ್ಕೆ ಕೂತ್ಕೊಂಡ್ರಂತೆ. ಪಕ್ಕದಲ್ಲಿ ಯಡಿಯೂರಪ್ಪನವ್ರು ಇದ್ದರು. ಯಡಿಯೂರಪ್ಪನವ್ರು ಏನೋ ಹೇಳಕ್ಕೆ ಟ್ರೈ ಮಾಡಿದ್ದಾರೆ. ಅದನ್ನು ಅಮಿತ್ ಶಾ ಅವರೊಂಥರ ಕೇಳಿಸ್ಕೊಂಡಂಗೆ, ಕೇಳಿಸ್ಕೊಳ್ಳದೆ ಇರೋ ಥರ, ಅಂದರೆ ನಾಟ್ ವೆರಿ ಅಟೆಂಟಿವ್ ಅನ್ನೋ ಥರ ಇದ್ದರು. ಜೊತೆಗೆ ಒಂದು ಲ್ಯಾಂಗ್ವೇಜ್ ಸಮಸ್ಯೆ ಆಗುತ್ತೆ ಯಡಿಯೂರಪ್ಪನವ್ರಿಗೆ. ಇಂಗ್ಲೀಷು ಹಿಂದಿ ಎರಡೂ ಒಂದು ಸ್ವಲ್ಪ ಕಷ್ಟ. ಯಡಿಯೂರಪ್ಪನವ್ರದ್ದು ಒಂದು ಸ್ವಭಾವ ಇದೆ, ಏನನ್ನು ಹೇಳಬೇಕಲ್ಲ ಎಲ್ಲ ಪಾಯಿಂಟ್ಸ್ ಬರೆದು ಬಿಡ್ತಾರೆ ಅವರು, ಇಂಗ್ಲೀಷ್ನಲ್ಲೇ ಬರೆದಿರ್ತಾರೆ. ಇವರು 2 ಪುಟ ಬರ್ಕೊಂಡು ಹೋಗಿದ್ರಂತೆ ಯಡಿಯೂರಪ್ಪನವರು, ಅದನ್ನು ತೆಗೆದುಕೊಟ್ಟಿದ್ದಾರೆ. ಯಥಾ ಪ್ರಕಾರ ಅದು ನೋಡಿ ಇದನ್ನು ಫ್ಲೈಟಲ್ಲಿ ಓದ್ತೀನಿ ಅಂತೇಳಿ ಇಟ್ಕೊಂಡಿದ್ದಾರೆ. ಆಮೇಲೆ ಕಾರ್ನಲ್ಲಿ ಜೊತೆಗೆ ವಿಜಯೇಂದ್ರವ್ರು ಹೋಗಿದ್ದಾರೆ. ವಿಜಯೇಂದ್ರ ಅಮಿತ್ ಶಾ ಒಟ್ಟೊಟ್ಟಿಗೆ ಹೋಗಿದ್ದಾರೆ. ಅಲ್ಲಿ ವಿಜಯೇಂದ್ರ ಏನೋ ಮಾತಾಡೋಕ್ಕೆ ಟ್ರೈ ಮಾಡಿದ್ರಂತೆ, ಬಣ ಬಡಿದಾಟ, ನೀವೊಂದು ಸ್ವಲ್ಪ ಏನಂದ್ರೋ ಗೊತ್ತಿಲ್ಲ. ಅದಕ್ಕೆ ನಿಮಗೆ ಯಾಕೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗೋಕ್ಕೆ ಆಗ್ತಿಲ್ಲ ಅಂತ ಕೇಳಿದ್ರಂತೆ ಅಮಿತ್ ಶಾ. ನಿಮಗೆ ಯಾಕೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗೋದಕ್ಕೆ ಆಗ್ತಿಲ್ಲ ಅಷ್ಟೇ ಕೇಳಿದ್ರಂತೆ. ಅದು ವಿಜಯೇಂದ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್. ಹಂಗೆ ಕ್ವಶನ್ ಬರ್ಬೋದು ಅಂದ್ಕೊಂಡಿಲ್ಲ ಅವರು. ಒಂದು ಸಲ ಸ್ವಲ್ಪ ಟೇಕನ್ ಬ್ಯಾಕ್ ಆಗಿದ್ದಾರೆ. ಅದಾದಮೇಲೆ ಹೇಳಕ್ಕೆ ಟ್ರೈ ಮಾಡಿದ್ರಂತೆ, ಇಲ್ಲ ನನ್ನ ಪ್ರಯತ್ನ ನಾನು ಯಾವುದನ್ನೂ ಬಿಟ್ಟಿಲ್ಲ, ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದೀನಿ. ವಿಜೇಂದ್ರನ ನಾಯಕತ್ವವನ್ನು ಸುತಾರಾಮ ನಾವು ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳಿದವರ ಮನೆ ತನಕ ಹೋಗಿ ನಾನು ಮಾತಾಡಿಸಿದ್ದೀನಿ, ಹಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ ಎಲ್ಲ ಹೇಳಿದ್ರಂತೆ. ಅದನ್ನು ಕೇಳಿಸಿಕೊಳ್ಳುವ ಮನಸ್ಥಿತಿಯಲ್ಲಿ, ತಾಳ್ಮೆಯಲ್ಲಿ ಕೂಡ ಅಮಿತ್ ಶಾ ಇರಲಿಲ್ಲ. ವಿಜೇಂದ್ರರ ತಂಪಾಡಿಗೆ ತಾವು ಹೇಳ್ತಾ ಇದ್ರೆ, ಆಯ್ತು ಬಿಡಿ ದಿಲ್ಲಿಲಿ ಮಾತಾಡೋಣ ಅನ್ನೋ ಥರ ರಿಯಾಕ್ಟ್ ಮಾಡಿದ್ರಂತೆ. ಅಲ್ಲಿಗೆ ಈ ಕೆಲಸಕ್ಕೆ ಬಂದಿದ್ದೀನಿ, ಇದನ್ನೊಂದು ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕು ಅಷ್ಟೇ ಇತ್ತು ಅಮಿತ್ ಶಾ ಅವ್ರ ತಲೆಯಲ್ಲಿ. ಅದು ನಥಿಂಗ್ ಮೋರ್ ನಥಿಂಗ್ ಲೆಸ್. ಅದಕ್ಕೆ ಯಾರ ಅಂತಿದ್ರು, ಈಗ 7ನೇ ತಾರೀಕು ಬೆಂಗಳೂರಿಗೆ ಬರಲಿರುವ ಅಮಿತ್ ಶಾ ಬಿ ಜೆ ಪಿಯ ಭಿನ್ನಮತೀಯರ ಚಟುವಟಿಕೆಗೆ ಬ್ರೇಕ್ ಹಾಕ್ತಾರಾ, ಅದು ಇದು ಎಲ್ಲ ಹೇಳೋದಕ್ಕೆ ರೈಮಿಂಗ್ ಚಂದವು, ಪ್ರಾಸ ಬಗ್ಗೆ ಬದ್ಧವಾಗಿದ್ದಾವೆ ಅಂತ ಹೇಳ್ಬೇಕಷ್ಟೇ. ಅಮಿತ್ ಶಾ ಈ ಭಿನ್ನರ ಚಟುವಟಿಕೆಗೆ ಬ್ರೇಕ್ ಹಾಕೋದಕ್ಕೆ ಬೆಂಗಳೂರಿಗೆ ಬರ್ಬೇಕಾ? ಬ್ರೇಕ್ ಹಾಕಬೇಕು ಅಂತ ಅವ್ರ ತಲೆಯಲ್ಲಿದ್ದರೆ ದಿಲ್ಲಿಲಿ ಕೂತ್ಕೊಂಡೆ ಹಾಕ್ಬೋದಪ್ಪ. ಹೀ ಈಸ್ ನಾಟ್ ಮೇಕಿಂಗ್ ಹಿಸ್ ಅಪ್ಲಿಕೇಶನ್ ಆಫ್ ಮೈಂಡ್ ಆನ್ ದಿಸ್. ಇದರ ಕಡೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಮಾತ್ರ ಖಚಿತ. ವೈ? ಪ್ರಯಾರಿಟಿಗಳು ಬೇರೆ ಇರಬಹುದು, ಇದಕ್ಕಿಂತಲೂ ಗಂಭೀರವಾದ ವಿಷಯಗಳು ಇನ್ನೇನೋ ಇರಬಹುದು. ಅಥವಾ ಈ 2.5 ವರ್ಷದ ಅಧಿಕಾರ ಹಸ್ತಾಂತರದ ಒಪ್ಪಂದದ ವಿಷಯ ಈಗ ನಮ್ಮಲ್ಲಿ ಎಷ್ಟು ಚರ್ಚೆ ಆಗ್ತಿದೆ ಅಂದರೆ ಅವ್ರಿಗೆ ಗೊತ್ತಿಲ್ಲದೆ ಇರುತ್ತೇನ್ರಿ? ಮೋದಿ ಅಮಿತ್ ಶಾ ಗೊತ್ತಿಲ್ಲದೆ ಇರುತ್ತಾ ಇದು ಏನೇನು ಚರ್ಚೆ ಆಗಿದೆ, ಏನು ಡಿಸಿಷನ್ ಆಗಿದೆ ಇತ್ಯಾದಿ ಇತ್ಯಾದಿ ಗೊತ್ತಿರುತ್ತೆ. ಕಾಂಗ್ರೆಸ್ನಲ್ಲಿ ಏನಾಗಿದೆ ನೋಡ್ಕೊಂಡು ನಮ್ಮಲ್ಲಿ ಏನು ಮಾಡಬೇಕು ಅನ್ನುವ ತೀರ್ಮಾನ ತೆಗೆದುಕೊಳ್ಳೋಣ ಅನ್ನೋ ಮನಸ್ಥಿತಿಯಲ್ಲೂ ಇರಬಹುದು. ದೇ ಆರ್ ವೇಟಿಂಗ್ ಟು ಸಿ ವಾಟ್ ಹ್ಯಾಪನ್ಸ್ ಇನ್ ಕಾಂಗ್ರೆಸ್. ಅದಕ್ಕಾಗಿ ಕಾದು ನೋಡುವ ತಂತ್ರ ಅಂತಿಲ್ಲ, ಆ ತಂತ್ರ ಅನುಸರಿಸುತ್ತಿರುವ ಸಾಧ್ಯತೆಯೂ ಇದೆ. ಅದರ್ವೈಸ್ ಎಷ್ಟೊತ್ತಿನ ಮಾತು ಇವರಿಗೆ? ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಡಿಸೈಡ್ ಮಾಡಿದರೆ ಎಷ್ಟೊತ್ತಿನ ಮಾತು? ಆ ನಿರ್ಧಾರ ಆಗಿಲ್ಲ. ಅದರ ಸ್ಪಷ್ಟ ಲಕ್ಷಣ ಇದೆ. ಯಡಿಯೂರಪ್ಪನವರು ವಿಜೇಂದ್ರಂಗೆ ಹಿಂಗೆ ತಿವಿದು ನೀವು ಹೋಗಿ ಅಮಿತ್ ಶಾ ಜೊತೆಗೆ ಅಂತ ಹೇಳಿದ್ರೆ ಅರ್ಥ ಏನು ಅಂದರೆ ಯಾವ ತೀರ್ಮಾನವೂ ಆಗಿಲ್ಲ ಇನ್ನು. ಅಂದರೆ ವಿಜೇಂದ್ರರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನೋದು ಅಲ್ಲ, ಮುಂದುವರಿಯೋದಿಲ್ಲ ಅನ್ನೋದು ಅಲ್ಲ. ಇಟ್ ಈಸ್ ಕೆಪ್ಟ್ ಆನ್ ಹೋಲ್ಡ್. ಅದನ್ನೊಂದು ಸ್ಟೇನಲ್ಲಿ ಇಡಲಾಗಿದೆ. ಅದನ್ನು ಈಗ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕು. ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ ಮೊನ್ನೆ, ಕೇಂದ್ರ ಸಚಿವರು, ಬೈ ದಿ ಎಂಡ್ ಆಫ್ ಮಾರ್ಚ್ ನಾವು ಫೈನಲ್ ಮಾಡಿಬಿಡ್ತೀವಿ ಅಂತ. BJP ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಹೆಂಗೆ ರಾಜ್ಯಾಧ್ಯಕ್ಷರ ಆಯ್ಕೆಗೆ 50% ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಬೇಕು, ಹಾಗೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ 50% ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕು. ಸಂಘಟನಾತ್ಮಕವಾಗಿ 36 ರಾಜ್ಯಗಳು BJP ಮಾಡ್ಕೊಂಡಿರೋದು. 50% ಅಂದರೆ 18 ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರು ಫೈನಲ್ ಆಗಬೇಕು.
ಈಗ 12 ರಾಜ್ಯಗಳಿಗಾಗಿದ್ದಾರೆ. ಇನ್ನು 6 ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರು ಫೈನಲ್ ಆದ ಮೇಲೆ ಬಿ ಜೆ ಪಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ, ಬಿ ಜೆ ಪಿಯ ಸಂವಿಧಾನದ ಪ್ರಕಾರ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಮಾಡೋದಕ್ಕಾಗತ್ತೆ. ಇನ್ನು 6 ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರಾಗಬೇಕು. ಆ 6 ರಾಜ್ಯಗಳ ಲಿಸ್ಟ್ನಲ್ಲಿ ಕರ್ನಾಟಕ ಇತ್ತು. ಕರ್ನಾಟಕವೂ ಸೇರಿದಂತೆ 50% ರಾಜ್ಯಗಳಿಗೆ ಅಧ್ಯಕ್ಷರನ್ನು ಫೈನಲ್ ಮಾಡಿ ಆ ನಂತರ ರಾಷ್ಟ್ರೀಯ ಅಧ್ಯಕ್ಷರನ್ನ ಆಯ್ಕೆ ಮಾಡೋದು ಅಂತ. ಈಗ ಆ 6ರ ಪಟ್ಟಿಯಿಂದ ಕರ್ನಾಟಕವನ್ನು ಕೈಬಿಟ್ಟಿದ್ದಾರೆ. ಅದರ ಅರ್ಥ ಕರ್ನಾಟಕದ ನಿರ್ಧಾರ, ಅಂದರೆ ಕರ್ನಾಟಕದ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಯಾರು ಅನ್ನುವ ನಿರ್ಧಾರ ಇನ್ನೂ ಸಮಯ ತೆಗೆದುಕೊಳ್ಳುತ್ತದೆ. ತುಂಬ ಬೇಗ ಆಗುವ ನಿರ್ಧಾರ ಅಲ್ಲ ಅದು. ಕರ್ನಾಟಕವನ್ನು ಬಿಟ್ಟು ಇನ್ನೊಂದು ಯಾವುದೋ ರಾಜ್ಯಕ್ಕೆ ರಾಜ್ಯಾಧ್ಯಕ್ಷರನ್ನ ಫೈನಲ್ ಮಾಡಿ 50% ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರ ಆಯ್ಕೆಯಾಗಿದ್ದಾರೆ ಅಂತ ತೋರಿಸಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯನ್ನು ಮುಗಿಸ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಒಂದು ಸಲ ಆದಮೇಲೆ ಕರ್ನಾಟಕದ ನಿರ್ಧಾರ ಇನ್ನು ಯಾವಾಗೋ ಏನು, ಅಥವಾ ಅಕಸ್ಮಾತ್ BBMP ಎಲೆಕ್ಷನ್ನು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ನು ಅರ್ಜೆಂಟಿಗೆ ಅನೌನ್ಸ್ ಆಯಿತು ಅಂತ ಇಟ್ಕೊಳ್ಳಿ. ಹಾಗೇನಾದ್ರು ಆದರೆ ಸ್ವಲ್ಪ ಪ್ರಾಸೆಸ್ ಅವಸರ ಆಗ್ಬೋದಷ್ಟೇ. ಅದರ್ವೈಸ್ ಹಂಗಾಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ನೋಡಿ, ಈ ಮಧ್ಯದಲ್ಲಿ ದಿಲ್ಲಿಲೇ ಮಾತಾಡೋಣ ಅಂತ ಹೇಳಿದ್ರಲ್ಲ ಅಮಿತ್ ಶಾ, ದಿಲ್ಲಿಗೆ ಹೋಗೋಕ್ಕೆ ರೆಡಿ ಆದ್ರು. ಈಗ ರೆಬೆಲ್ಸ್ ಟೀಮ್ನವರು ಗೊತ್ತಿಲ್ಲ ಅಲ್ಲಿ ಏನು ಟೈಮ್ ಸಿಕ್ಕಿದೆಯೋ ಇಲ್ವೋ, ಇವ್ರಿಗಿರೋ ಬೇಜಾರೇ ಅದು. ದಿಲ್ಲಿಲಿ ಮಾತಾಡೋಣ, ಇಲ್ಲಿ ಬೇಡ ಅಂತ ಅಮಿತ್ ಶಾ ಹೇಳಿದಾಗ ನಾವು ಬಂದಿದ್ವಿ ದಿಲ್ಲಿಲಿ, ನೀವು ಟೈಮೇ ಕೊಡಲ್ಲ ಅಂತ ಅಂದ್ರಂತೆ ಅರವಿಂದ್ ಲಿಂಬಾವಳಿ ಅವರು. ಇಲ್ಲ ಈ ಸಲ ಬನ್ನಿ ಮಾತಾಡೋಣ ಅಂದಿದ್ದಾರೆ. ಅವ್ರು ಹಂಗೆ ಅಂದಿದ್ದೇ ಸರಿ, ಇವರು ಟೈಮ್ ಯಾವಾಗ ಅಂತ ಅಮಿತ್ ಶಾ ಅವ್ರ ಆಫೀಸಿಗೆ ಬಂದತ್ತಿದ್ದಾರೆ. ವಿ ಡೋಂಟ್ ನೋ, ನಾಳೆನೇ ಹೋಗ್ಬಿಡ್ತಾರೆ, ನಾಡಿದ್ದೇ ಹೋಗ್ಬಿಡ್ತಾರೆ ಅಂತ ಸುದ್ದಿ ಇದೆ. ಯಾರು ಯತ್ನಾಳ್ ಟೀಮ್ ಬಗ್ಗೆ ನಾನು ಹೇಳ್ತಾ ಇರೋದು. ನಾಳೆ ನಾಡಿದ್ರಲ್ಲಿ ಹೋಗೇ ಬಿಡ್ತಾರೆ ಅವರು ಅಂತ. ಟೈಮ್ ಸಿಕ್ಕಿದೆಯಾ ನಿಜವಾಗ್ಲೂ ಅಮಿತ್ ಶಾ ಅವ್ರದ್ದು? ಇವರನ್ನೆಲ್ಲ ಕೂಡಿಸ್ಕೊಂಡು ಅಮಿತ್ ಶಾ ಅವ್ರು ಏನಾಗ್ತಿದೆ ಕರ್ನಾಟಕದಲ್ಲಿ ಅಂತ ಕೇಳೋದಕ್ಕೆ ತಯಾರಾಗಿದ್ದಾರಾ? ವಿ ಡೋಂಟ್ ನೋ. ಹೋಗುವ ಹುರುಪಿನಲ್ಲಂತೂ ರೆಬೆಲ್ಸ್ ಟೀಮ್ ಇದೆ. ಅಮಿತ್ ಶಾ ಅವರು ಯಾವ ದೃಷ್ಟಿಲಿ ದಿಲ್ಲಿಗೆ ಬನ್ನಿ ಅಂದರು, ದಿಲ್ಲಿಲಿ ಮಾತಾಡೋಣ ಅಂದರು, ಅದು ಕ್ಲಾರಿಟಿ ಇಲ್ಲ. ಅಂದರೆ ಗಂಭೀರವಾಗಿ ದಿಲ್ಲಿಲಿ ಮಾತಾಡೋಣ ಅದನ್ನೆಲ್ಲ ಅಂದ್ರ, ಅಥವಾ ಇಲ್ಲಿ ಮಾತಾಡೋದನ್ನು, ಇಲ್ಲಿ ಚರ್ಚೆ ಆಗೋದನ್ನು ಅವಾಯ್ಡ್ ಮಾಡೋದಕ್ಕೆ ಅಂತ ಮಾತಂದ್ರ, ವಿ ಡೋಂಟ್ ನೋ. ಈಗ ಹವ್ಯಕರ ಕಡೆ ಒಂದು ಪದ್ಧತಿ ಇದೆಯಪ್ಪ, ಯಾರ್ದಾರು ಮನೆಗೆ ಹೋದಾಗ ಹೊರಡೋವಾಗ ಬನ್ನಿ ನಮ್ಮ ಮನೆಗೆ ಅಂತಾರವ್ರು. ದಟ್ ಈಸ್ ದ ವೇ ಟು ಸೇ ಗುಡ್ ಬೈ, ನಾವು ಹೋಗಿ ಬರ್ತೀವಿ, ನಾವು ಹೊರಡ್ತೀವಿ ಅಂತ ಹೇಳೋದ್ರ ಬದಲು ಬನ್ನಿ ನಮ್ಮ ಮನೆಗೆ ಅಂತ ಹೇಳ್ತಾರೆ. ಹಂಗೆ ಅಮಿತ್ ಶಾ ದಿಲ್ಲಿಲಿ ಮಾತಾಡೋಣ ಬಿಡಿ ಅಂತ ಹೇಳಿದರೆ, ಈಗ ಬನ್ನಿ ನಮ್ಮ ಮನೆಗೆ ಅಂದ ತಕ್ಷಣ ಆಯ್ತು ಯಾವಾಗ ಬರೋಣ ಅಂತ ಕೇಳೋದಿಲ್ಲ, ನಾಳೆ ಬರ್ತೀವಿ ಅನ್ನೋದಿಲ್ಲ, ಹಂಗಿರೋದಿಲ್ಲ. ಅದು ಸುಮ್ಮನೆ ದಟ್ಸ್ ಅ ಫಾರ್ಮ್ಯಾಲಿಟಿ. ಅಂಥ ಫಾರ್ಮ್ಯಾಲಿಟಿಗೆ ಅಮಿತ್ ಶಾ ಏನಾದ್ರು ಹೇಳಿದರೆ ವಿ ಡೋಂಟ್ ನೋ. ಒಟ್ಟಿನಲ್ಲಿ ಇವರು ದಿಲ್ಲಿಗೆ ಹೋಗಿ ಚರ್ಚೆ ಮಾಡುವ ಹುರುಪಿನಲ್ಲಂತೂ ರೆಬೆಲ್ಸ್ ಟೀಮ್ನವ್ರು ಇದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗು, ಆ ಟೀಮ್ನಲ್ಲಿ ರಮೇಶ್ ಜಾರಕಿಹೊಳಿ ಇದ್ದಾರಲ್ಲ, ಮಾಜಿ ಸಚಿವ, ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರಿಗೆ. ರಮೇಶ್ ಜಾರಕಿಹೊಳಿ ಅವರು ಮಹಾರಾಷ್ಟ್ರದ ಕನೆಕ್ಷನ್ಗಳು ಬಹಳ ಸ್ಟ್ರಾಂಗು. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಜೊತೆ ಒಂದು ಚಾನಲ್ ಇದೆ ಅವ್ರಿಗೆ. 20ನೇ ತಾರೀಕು, ಇವತ್ತು 10, ಇನ್ನು 10 ದಿವಸಕ್ಕೆ 20ನೇ ತಾರೀಕು ರಮೇಶ್ ಜಾರಕಿಹೊಳಿ ನಾಗಪುರದಲ್ಲಿ ದೇವೇಂದ್ರ ಫಡ್ನವೀಸರನ್ನು ಭೇಟಿಯಾಗ್ತಾರಂತೆ. ಈ ಭೇಟಿ ಕೂಡ ಕರ್ನಾಟಕದ BJP ಬಣ ರಾಜಕಾರಣದ ವಿಷಯದಲ್ಲಿ ದೇವೇಂದ್ರ ಫಡ್ನವೀಸರ ಸಹಾಯ ಪಡೆದು ದೆಹಲಿಯಲ್ಲಿ BJP ವರಿಷ್ಠರ ಮೇಲೆ ಪ್ರಭಾವ ಬೀರೋದಕ್ಕೆ ಅಂತ ಸುದ್ದಿ ಇದೆ. ಅದರ ಭಾಗವಾಗಿ ರಮೇಶ್ ಜಾರಕಿಹೊಳಿ ಹೋಗಿ ದೇವೇಂದ್ರ ಫಡ್ನವೀಸರನ್ನು ಭೇಟಿ ಆಗ್ತಾರಂತೆ. 20ನೇ ತಾರೀಕಿನ ಎಕ್ಸ್ಪೆಕ್ಟೆಡ್ ಮೀಟಿಂಗ್ ಅದು. ನೋಡೋಣ ಆ ಮೀಟಿಂಗ್ನಲ್ಲಿ ಏನಾಯಿತು ಅಂತ ಗೊತ್ತಾಗತ್ತೆ, ಅದನ್ನು ಹೇಳ್ತೀವಿ. ಇನ್ನು ಕಾಂಗ್ರೆಸ್ ಬಣ ಬಡಿದಾಟದ ವಿಷಯಕ್ಕೆ ಬರೋದಾದರೆ, ಮೊನ್ನೆ DCM DK ಶಿವಕುಮಾರ್ ಅವರು ಸಹಕಾರ ಸಚಿವ KN ರಾಜಣ್ಣ ಅವರ ಕಚೇರಿಗೆ ಹೋಗಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಡಿಸೈಡೆಡ್ ಮೀಟಿಂಗು, ಬರ್ತೀವಿ ಅಂತ ಹೇಳಿದರು DCM, ಎಲ್ಲ ಆಯಿತು. ಕರೆಕ್ಟಾಗಿ ಇವ್ರು ಹೋಗೋ ಟೈಮಿಗೆ ನನಗೆ ಸ್ವಲ್ಪ ಹುಷಾರಿಲ್ಲ, ನಾನು ಹೊರಡ್ತೀನಿ ಅಂತ ಹೋಗ್ಬಿಟ್ಟಿದ್ರು KN ರಾಜಣ್ಣ ಅವರು. ಒಂಥರ ಟೈಮ್ ತೆಗೆದುಕೊಂಡು ಬಂದಿದ್ದ DK ಶಿವಕುಮಾರ್ಗೆ ಅದನ್ನ ಶಾಕ್ ಆಯಿತು, ಭ್ರಮನಿರಸನ ಆಯಿತು. ಹೊರಗಡೆ ಬಂದು ಹೇಳಿದ್ರು ಹುಷಾರಿಲ್ಲ ಅಂತ ಹೋಗಿದ್ದಾರೆ, ಇರ್ತಾವಲ್ಲ ವಯೋಸಹಜ ಸಮಸ್ಯೆಗಳು ಅಂದರು DK ಶಿವಕುಮಾರ್ ಅವರು. ಆಮೇಲೆ ನೋಡಿದ್ರೆ KN ರಾಜಣ್ಣ ಅವರು ಸತೀಶ್ ಜಾರಕಿಹೊಳಿ ಮನೇಲಿದ್ದಾರೆ.
ST ಸಮುದಾಯದ ಶಾಸಕರು ಮತ್ತು ಸಚಿವರುಗಳ ಸಭೆಯಲ್ಲಿದ್ದಾರೆ. ಮೀಟಿಂಗ್ ಆಗಬೇಕಾಗಿತ್ತು. ಯಾವ ಕಾರಣಕ್ಕೆ ಅನ್ನೋದನ್ನು ಹೇಳಿದ್ದೀನಿ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯಿತು. ಆದರೂ BJPಯವರೊಬ್ಬರು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ, ಬೆಳ್ಳಿ ಪ್ರಕಾಶ್. 2 ವರ್ಷ ಆದರೂ ಅಧಿಕಾರಕ್ಕೆ ಬಂದ ಮೇಲೆ ಸಾಧ್ಯ ಆದಷ್ಟು ಸ್ಥಾನಗಳಲ್ಲಿ ತಮ್ಮ ಪಕ್ಷದವರನ್ನು, ತಮ್ಮ ನಿಷ್ಠರನ್ನು ಕೂಡಿಸಿ ನೋಡಿ, ನೀವು ಚುನಾವಣೆಗೆ ದುಡಿದಿದ್ದೀರಿ, ಓಡಾಡಿದ್ದೀರಿ, ಎಲ್ಲ ಮಾಡಿದ್ದೀರಿ, ನಿಮ್ಮಿಂದಾಗಿ ಅಧಿಕಾರಕ್ಕೆ ಬಂದಿದ್ದೀವಿ, ಈಗ ಅಧಿಕಾರವನ್ನು ನೀವು ಅನುಭವಿಸಿ ಅಂತ ಸ್ಥಾನಮಾನಗಳನ್ನು ಕೊಡ್ತಾರೆ. ಅದು ಪದ್ಧತಿ. ಹಂಗೆ DK ಶಿವಕುಮಾರ್ಗೆ ಅನಿಸಿದೆ, ಸಹಜ ಕೂಡ. ಪಕ್ಷದ ರಾಜ್ಯಾಧ್ಯಕ್ಷರವರು ಅಧಿಕಾರಕ್ಕೆ ಬಂದು 2 ವರ್ಷ ಆದರೂ ಇನ್ನೂ BJPಯವರು ಮುಂದುವರಿಬೇಕಾ? ಅಲ್ಲಿ ಕೆಳಗಿಳಿಸೋಣ ಅವ್ರನ್ನ. ಜೊತೆಗೆ ಡೈರೆಕ್ಟರ್ಸಲ್ಲಿ ಮೆಜಾರಿಟಿ ಕೂಡ ಇವ್ರದ್ದೇ ಇದೆ. 21 ಡೈರೆಕ್ಟರ್ಸ್ ಇರಬೇಕು, 19 ಡೈರೆಕ್ಟರ್ಸ್ ಇದ್ದಾರೆ. 19ರಲ್ಲಿ ಅರೌಂಡ್ 14 ಸಂಖ್ಯೆ ಇರೋದು ಕಾಂಗ್ರೆಸ್ನವ್ರದ್ದು, ಕಾಂಗ್ರೆಸ್ ಬೆಂಬಲಿತರದ್ದು. ಅದಕ್ಕೆ BJPಯ ಬೆಳ್ಳಿ ಪ್ರಕಾಶನ ಕೆಳಗಿಳಿಸೋಣ ಅಂತಿದ್ದಾರೆ. ಕೆಳಗಿಳಿಸಿ ಒಬ್ಬ MLC ರವಿ ಅವರನ್ನು ಅಲ್ಲಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ DK ಶಿವಕುಮಾರ್ ಪ್ರಯತ್ನ. ಅದೇ ಸಮಸ್ಯೆ KN ರಾಜಣ್ಣ ಅವರಿಗೆ. MLC ರವಿ DK ಶಿವಕುಮಾರ್ ಹ್ಯಾಂಡು. ಅಲ್ಲಿ BJPಯವರು ಅಧ್ಯಕ್ಷರಾಗಿದ್ದರೂ ಪರವಾಗಿಲ್ಲ, DK ಶಿವಕುಮಾರ್ ಕಡೆಯವರಾಗೋದಕ್ಕೆ ಬಿಡೋದಿಲ್ಲ ಅಂತ ರಾಜಣ್ಣ. ಅದಕ್ಕೆ ಆ ಮೀಟಿಂಗನ್ನೇ ಅವಾಯ್ಡ್ ಮಾಡಿದ್ರು. ಮೀಟಿಂಗೇ ಆಗಲಿಲ್ಲ. ಅದು ಸೈಕಲ್ ಗ್ಯಾಪಲ್ಲಿ DK ಶಿವಕುಮಾರ್ ಅವರು KN ರಾಜಣ್ಣ ಅವ್ರನ್ನ ಭೇಟಿಯಾಗಿದ್ದರು ಅಂತ ಸುದ್ದಿ. ಎಕ್ಸಾಕ್ಟಾಗಿ ಎಷ್ಟೊತ್ತಿಗೆ ಅಂದರೆ ವಿಧಾನಸೌಧದಲ್ಲೇ ಆ ಭೇಟಿಯಾಗಿದೆ, ಕಲಾಪ ನಡೆದಾಗಲೇ ಭೇಟಿಯಾಗಿದೆ. ಎಕ್ಸಾಕ್ಟ್ ಟೈಮ್ ಕೇಳಿದ್ರೆ ನಮಗೆ ಗೊತ್ತಿಲ್ಲ. ಶುಕ್ರವಾರ ಆಗಿರೋದು, ಅದು ಶುಕ್ರವಾರ ನಡೆದ ಭೇಟಿ. ಟೈಮು ನಮಗೆ ಗೊತ್ತಿಲ್ಲ. ಮೋಸ್ಟ್ ಪ್ರೊಬಬ್ಲಿ ರಾಜಣ್ಣ ಅವರ ಕೊಠಡಿಯಲ್ಲೇ ಆಗಿದೆ. ಈ ವಿಷಯ ಚರ್ಚೆ ಮಾಡಿದ್ದಾರೆ. ರಾಜಣ್ಣ ಅವರು ಫುಲ್ಲಿ ಕನ್ವಿನ್ಸ್ ಆಗಿಲ್ಲ ಬೆಳ್ಳಿ ಪ್ರಕಾಶರನ್ನು ಮಾಡೋದಕ್ಕೆ, ಬೆಳ್ಳಿ ಪ್ರಕಾಶರನ್ನು ಕೆಳಗಿಳಿಸೋದಕ್ಕೆ KN ರಾಜಣ್ಣ ಕಂಪ್ಲೀಟಾಗಿ ಕನ್ವಿನ್ಸ್ ಆಗಿಲ್ಲ. ಅದರ ಅರ್ಥ ಇಷ್ಟೇ, ಬೆಳ್ಳಿ ಪ್ರಕಾಶರ ಮೇಲೆ ವಿಪರೀತ ಪ್ರೀತಿ ಅಂತಲ್ಲ, ಅವ್ರನ್ನ ಕೆಳಗಿಳಿಸಿ DK ಶಿವಕುಮಾರ್ ತಮ್ಮ ಬೆಂಬಲಿಗರೊಬ್ಬರನ್ನು ಮಾಡಿಬಿಡ್ತಾರೆ ಅಧ್ಯಕ್ಷರನ್ನು. ಅದು ಸಮಸ್ಯೆ ಅಂತ. ಇದೇ ಸಂದರ್ಭದಲ್ಲಿ DK ಶಿವಕುಮಾರ್ ಅವರೇನೋ ಯಾವ ರೀತಿಯಾಗಿ ನೀವು ಕಟ್ಟಾಳುವಿನಂತೆ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತುಕೊಂಡ್ರೋ ಹಾಗೆ ಸಮಯ ಸಂದರ್ಭ ಬಂದರೆ ನನ್ನ ಬೆಂಬಲಕ್ಕೂ ನಿಂತುಕೊಳ್ಳಿ, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ನಿಮ್ಮನ್ನು ಗೌರವದಿಂದ ನಡೆಸಿಕೊಳ್ತೀನಿ ಅಂತ DK ಶಿವಕುಮಾರ್ ಅವರನ್ನು ಹೇಳಿದ್ರು ಅಂತ ಸುದ್ದಿ. ಅವ್ರ ಮುಂದೆ ಮಾತಾಡಿದ್ರಂತೆ. ಇದು ಎರಡು ರಾಷ್ಟ್ರೀಯ ಪಕ್ಷಗಳ ಕರ್ನಾಟಕದ ಒಳಗಿನ ಬೆಳವಣಿಗೆ. ನಾವು ಮುಂದಿನ ಸುದ್ದಿಗೆ ಹೋಗೋಣ, ನ್ಯಾಷನಲ್ ನ್ಯೂಸ್ಗೆ. ಅಕ್ಟೋಬರ್ ನವೆಂಬರ್ನಲ್ಲಿ ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಗಳಾಗುವ ಸಾಧ್ಯತೆ ಇದೆ. ಈಗಾಗಲೇ ಅದರ ತಯಾರಿ ಶುರುವಾಗಿದೆ. ಅಂದರೆ ನೀವು ಸೆಂಟ್ರಲ್ ಬಜೆಟ್ ನೋಡಿದರೆ ಗೊತ್ತಾಗ್ತಿತ್ತು ಬಿಹಾರದ ತಯಾರಿ ಅಂತ. ಅದರ ಭಾಗವಾಗಿ ಅಮಿತ್ ಶಾ ಅವರು ಸೀತಾಮಾತೆಯ ಮಂದಿರವನ್ನು ಘೋಷಣೆ ಮಾಡಿದ್ದಾರೆ. ಬಿಹಾರದ ಮಿಥಿಲಾಂಚಲ ಭಾಗ, 60 ವಿಧಾನಸಭಾ ಕ್ಷೇತ್ರ ಬರ್ತಾವಲ್ಲಿ. ಅದು ನೇಪಾಳದ ಗಡಿಗೆ ತಾಗಿಕೊಂಡೇ ಇರುವಂಥ ಪ್ರದೇಶ. ಅಲ್ಲೊಂದು ಊರಿದೆ ಸೀತಾಮಡಿ ಅಂತ. ಅಲ್ಲಿ ಸೀತಾಮಾತೆ ಹುಟ್ಟಿದ್ದು ಅಂತ ನಂಬಿಕೆ. ಇನ್ಫ್ಯಾಕ್ಟ್ ಒಂದು ಜಿಲ್ಲೆ, ಅಲ್ಲೇ ಸೀತಾದೇವಿ ಹುಟ್ಟಿದ್ದು ಅಂದರೆ ಜನಕ ಮಹಾರಾಜನಿಗೆ ಭೂಮಿಯನ್ನು ಉಳುಮೆ ಮಾಡುವಾಗಲಿಲ್ಲ ಅಲ್ವಾ ಸೀತಾದೇವಿ ಸಿಕ್ಕಿದ್ದು, ಅಲ್ಲಿ ಸಿಕ್ಕಿದ್ದು ಅಂತ ಅಲ್ಲಿನ ಜನರ ನಂಬಿಕೆ. ಅದು ನೇಪಾಳ ಬಾರ್ಡರ್ನಿಂದ 1 ಕಿಲೋಮೀಟರ್ ಒಳಗಡೆ ಇದೆ ಭಾರತದ ಕಡೆ. ನೇಪಾಳದ ಜನರದು ಬಾರ್ಡರ್ನ ಒಳಗಡೆ ಬರುವ ಜನಕಪುರಿಯಲ್ಲಿ ಸೀತಾಮಾತೆ ಸಿಕ್ಕಿದ್ದು ಅಂತ ಅವರ ನಂಬಿಕೆ. ಹಾಗಾಗಿ ಎರಡೂ ನಡೀತಾ ಇದೆ. ಅದು ಎಲ್ಲಿ ಭಾರತದಲ್ಲಿ ಸೀತಾಮಡಿಯಲ್ಲಿ ಸೀತಾಮಾತೆ ದೊರೆತಳು ಜನಕ ಮಹಾರಾಜನಿಗೆ ಅನ್ನೋ ನಂಬಿಕೆ ಇದೆಯಲ್ಲ, ಅಲ್ಲಿ ಸೀತಾಮಾತೆಯ ಮಂದಿರ ಕಟ್ಟಬೇಕು ಅಂತ ಅಮಿತ್ ಶಾ ಅದನ್ನು ಘೋಷಣೆ ಮಾಡಿದ್ರು. ಭವ್ಯ ರಾಮ ಮಂದಿರ ಆಯಿತು, ಇಲ್ಲೊಂದು ಸೀತಾಮಾತೆಯ ಮಂದಿರವನ್ನು ಕಟ್ಟುವ ಉದ್ದೇಶ ನಮಗಿದೆ ಅಂತ ಮಾತಾಡಿದ್ದನ್ನು ಅಹಮದಾಬಾದ್ನಲ್ಲಿ. ಮಿಥಿಲಾಂಚಲ ಪ್ರದೇಶದಿಂದ ಅಹಮದಾಬಾದ್ಗೆ ದೊಡ್ಡ ಮಟ್ಟದಲ್ಲಿ ಜನ ವಲಸೆ ಬಂದಿದ್ದಾರೆ ದುಡ್ಕಂಡು ತಿನ್ನೋದಕ್ಕದು. ಅವರನ್ನುದ್ದೇಶಿಸಿ ಮಾತನಾಡುವಾಗ ಹೇಳಿದ್ದು ಕೇಳಿಸ್ಕೊಳ್ಳಿ ಒಮ್ಮೆ. मैंने बिहार लोकसभा इलेक्शन में गया था, तब कहा था कि अयोध्या में राम मंदिर बन चुका, अब बारी मां सीता के भव्य मंदिर बनाने की। और आज मैं मिथिलांचल वासियों के कार्यक्रम में कहकर जाता हूं कि आने वाले समय में
एक भव्य मंदिर जो दुनिया भर की मातृशक्ति को संदेश देगा कि जीवन कैसा होना चाहिए, जीवन हर तरीके से आदर्श होना चाहिए, इसका संदेश देने का काम माँ जानकी का ये मंदिर करेगा और ये मंदिर निश्चित रूप से हम मनाएंगे। ಇದಕ್ಕೆ RJD ನಾಯಕ ಮೃತ್ಯುಂಜಯ್ ತಿವಾರಿ ಅಂತ ಡಬಲ್ ಎಂಜಿನ್ ಇದ್ದರೂ BJP ಅವರಿಗೆ ಭಯ ಹೆಂಗೆ ಶುರುವಾಗಿದೆ ನೋಡಿ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, NDA ಸರ್ಕಾರ ಇದೆ, ಡಬಲ್ ಎಂಜಿನ್ ಸರ್ಕಾರ ಇದ್ರೂ ಹೆಂಗೆ ಭಯ ಶುರುವಾಗಿದೆ ನೋಡಿ. ಅಂತಿಮವಾಗಿ ಮತ್ತೆ ಇವರು ಬರೋದು ಧಾರ್ಮಿಕ ವಿಚಾರಗಳಿಗೆ, ಅದನ್ನೇ ಕೆದಕ್ತಿದ್ದಾರೆ ಅಂತ ಮೃತ್ಯುಂಜಯ್ ತಿವಾರಿ ರಿಯಾಕ್ಷನ್ ಅದಕ್ಕೆ. ಮಿಥಿಲಾಂಚಲದಲ್ಲಿ 60 ವಿಧಾನಸಭಾ ಕ್ಷೇತ್ರಗಳ ಬರ್ತವೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ಸಿನ ಸ್ಟ್ರಾಂಗ್ ಹೋಲ್ಡ್ ಇದ್ದಂಥ ಜಾಗ ಅದು. ಈಗ ಕಾಂಗ್ರೆಸ್ಸು ಬಿಹಾರದಲ್ಲೂ ಸ್ಮಾಲ್ ಪ್ಲೇಯರ್ ಅಷ್ಟೇ. 60 ಪೈಕಿ 30 ಕ್ಷೇತ್ರಗಳಲ್ಲಿ BJP ಇದೆ. ಈಗ ಮಿಥಿಲಾಂಚಲ ವಿಧಾನಸಭಾ ಚುನಾವಣೆಯ ಗೆಲುವಿನ ದೃಷ್ಟಿಯಿಂದ ಬಹಳ ಮುಖ್ಯ. ಅಲ್ಲಿ ಸೀತೆಯ ವಿಷಯದಲ್ಲಿ ಇರುವ ಸೆಂಟಿಮೆಂಟನ್ನು ಬಳಸಿಕೊಳ್ಳೋ ಪ್ರಯತ್ನ ಅಮಿತ್ ಶಾ ಮಾಡಿದರು. ನಾವು ಮುಂದಿನ ಸುದ್ದಿಗೆ ಹೋಗೋಣ. 2026 ತಮಿಳುನಾಡು ವಿಧಾನಸಭಾ ಚುನಾವಣೆ, ಅಲ್ಲೂ ತಯಾರಿ ಶುರುವಾಗಿದೆ. ತಯಾರಿ ಅಂದರೆ ನಾವು ಚುನಾವಣೆಗೆ ತಯಾರಿ ನಡೆಸ್ತಾ ಇದ್ದೀವಿ ಅನ್ನೋ ಥರ ಅಲ್ಲ, ಅದು ಬೇರೆ ಬೇರೆ ವಿಷಯಗಳಿಗೆ ನೋಡಿ. ದೊಡ್ಡ ಪ್ರಮಾಣದಲ್ಲಿ ಅಂದರೆ ಗೆಟ್ ಔಟ್ ಮೋದಿ ಅನ್ನುವ ಕ್ಯಾಂಪೇನನ್ನು DMK ಅವರು ಶುರು ಮಾಡಿದ್ರು. ಹಿಂದಿ ಹೇರಿಕೆ ಯಾಕೆ ಮಾಡ್ತಿದ್ದೀರಿ ಅಂತ. ಈಗ DMK ಮುಖ್ಯಮಂತ್ರಿ ಸ್ಟಾಲಿನ್ ತಮಿಳುನಾಡಿನಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದರೆ ನಮಗೆ ಅನ್ಯಾಯ ಆಗುತ್ತೆ ಅಂತ ಶುರು ಮಾಡಿದ್ದಾರೆ. ಮೊದಲು ಈ ಅಪೀಲನ್ನು ಅಂದರೆ ಎಲ್ಲರೂ ಸೇರ್ಕೊಂಡು ಹೋರಾಟ ಮಾಡೋಣ ಬನ್ನಿ ಅಂದಾಗ ಅದು ಕೇವಲ ತಮಿಳುನಾಡಿನ ಜನರಿಗಾಗಿರಲಿಲ್ಲ. ಕರ್ನಾಟಕ, ಆಂಧ್ರ, ತೆಲಂಗಾಣ, ಕೇರಳ, ಒರಿಸ್ಸಾ ಇಷ್ಟು ಜನರಿಗೆ ಸೇರಿಸ್ಕೊಂಡಾಗಿತ್ತು. ಈಗ ಇನ್ನಷ್ಟು ವ್ಯಾಪ್ತಿಯನ್ನು ವಿಸ್ತಾರವನ್ನು ಜಾಸ್ತಿ ಮಾಡ್ಕೊಂಡು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೂ ಪತ್ರ ಬರೆದಿದ್ದಾರೆ, ಪಂಜಾಬ್ನ ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದಿದ್ದಾರೆ. ಈ ಎಲ್ಲ ವಿಷಯ ಇವತ್ತು ಪಾರ್ಲಿಮೆಂಟ್ನಲ್ಲಿ ಚರ್ಚೆಗೆ ಬಂತು. ಈ ಹಿಂದಿ ಹೇರಿಕೆ ಅನ್ಯಾಯ ಆಗುತ್ತೆ, ಕ್ಷೇತ್ರ ಪುನರ್ವಿಂಗಡಣೆ ಇಂಥದ್ದೇನೂ ಆಗೋದಿಲ್ಲ ಅಂತ ಹೇಳ್ತಾ ಧರ್ಮೇಂದ್ರ ಪ್ರಧಾನ್ ಹೇಳಿದ್ರು, DMK ಪಕ್ಷದ ಉದ್ದೇಶನೇ ಭಾಷೆಯ ಅಡೆತಡೆಗಳನ್ನು ಸೃಷ್ಟಿ ಮಾಡೋದು. ಶಿಕ್ಷಣದಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ. DMKಯ ಸಂಸದರು ಪ್ರಜಾಪ್ರಭುತ್ವದ ವಿರೋಧಿಗಳು ಮತ್ತು ಅನಾಗರಿಕರು ಅಂದ್ಬಿಟ್ರು. ಅನಾಗರಿಕರು ತಕ್ಷಣ DMK ಅವ್ರದ್ದು ಪ್ರತಿಭಟನೆ. ತಮಿಳುನಾಡಿನ ಜನರನ್ನು ನೀವು ಅನಾಗರಿಕರಂದ್ರಿ. ಕೇಳಿಸ್ಕೊಳ್ಳಿ. Few of my MP colleagues came to see me. They came to the honorable member who raised the question. She also came to see me with honorable Education Minister of Tamil Nadu. They agreed. They went back. They have a U-turn. It is their problem. Let them come. And Government of India is open on this issue. Many more, Speaker sir, many more non-BJP states, especially Congress, Karnataka. Let me give the example. Karnataka is accepting the NEP and they have some reservation verbally on NEP, but they are implementing PM3. In Himachal, they are implementing PM3. Right now, my friend, Congress friend from Amritsar raised a question. It's a non-BJP ruled state. The same Tamil Nadu state, Government of India is giving financial allocation to PM portion. They are dishonest, my dear friends. They are dishonest. They are not committed to Tamil Nadu students. They are ruining the future of Tamil Nadu students. Their only job is to raise language passion. They are doing politics. They are doing mischief. This is unfortunate in the federal state. They can't put allegation against Government of India. They are misleading nation. They are doing injustice. They are doing injustice to students of Tamil Nadu. They are ruining the future of Tamil Nadu students. They are not. Sir, I am very pained today, very pained and hurt that the minister, in his reply in Parliament today, has called the members of Parliament, the Tamil Nadu government and the people of Tamil Nadu uncivilized. Sir, and you've taken my name also, sir. I'd like to explain. Sir, the truth is that minister representing that
SSA funds have to be released to Tamil Nadu. And the minister from Tamil Nadu also was there in the delegation. And we had clearly said that we have issues with the NEP. We cannot accept it in full because... ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈಗ